ओम शांति, ओम शांति, ओम शांति, ओम। परिवर्तन
ओम शांति। ಅವ್ಯಕ್ತ ಬಾಪ್ತಾದ ಇವತ್ತು ಭಾನುವಾರ ಜನವರಿ 18, 2004 ಇಸವಿಯ ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತು ಫೆಬ್ರವರಿ 9. ಬಾಬಾ ತಿಳಿಸ್ತಾರೆ, वर्ल्ड अथॉरिटी के डायरेक्ट बच्चे ही इस स्मृति की इमर्ज रख सर्व शक्तियों को ऑर्डर से चलाओ. वर्ल्ड अथॉरिटी के डायरेक्ट बच्चे यार ನಾವು ವಿಶ್ವದ ಅಥಾರಿಟಿ ಯಾರು? ಸ್ವಯಂ ಪರಮಾತ್ಮ. ಅವನ ಡೈರೆಕ್ಟ್ ಮಕ್ಕಳು ನಾವು. ಈ ಸ್ಮೃತಿಯನ್ನ ಇಮರ್ಜ್ ಆಗಿಟ್ಟುಕೊಂಡು ಸರ್ವಶಕ್ತಿಗಳನ್ನು ಆರ್ಡರ್ನಿಂದ ನಡೆಸಿರಿ. आज चारों ओर स्नेह की लहरों में सभी बच्चे समाये हुए हैं. ತಮ್ಗೆ ಗೊತ್ತಿದೆ, ಇವತ್ತು ಅವ್ಯಕ್ತ ದಿನ. 4 ಕಡೆ ಸ್ನೇಹದ ಅಲೆಗಳಲ್ಲಿ ಎಲ್ಲ ಮಕ್ಕಳು ಸಮಾವೇಶಗೊಂಡಿದ್ದಾರೆ. ಸಭಿಕೆ ದಿಲ್ ಮೇ ವಿಶೇಷ ಯಾರ ನೆನಪು? ಜನವರಿ 18 ಅಂದ್ರೆ ಎಲ್ಲರ ದಿಲ್ಲಲ್ಲಿ ಯಾರ ನೆನಪು? ಬ್ರಹ್ಮ ಬಾಪ ಕಿ ಸ್ಮೃತಿ ಇಮರ್ಜ್ ಹೈ. ಬ್ರಹ್ಮ ತಂದೆಯ ಸ್ಮೃತಿ ಪ್ರತ್ಯಕ್ಷವಾಗಿ ಇದೆ. ಎಲ್ಲರ ದಿಲ್ಲಲ್ಲಿ ಬ್ರಹ್ಮ ತಂದೆಯ ನೆನಪು ಇಮರ್ಜ್ ಆಗಿದೆ. अमृत वेले से लेकर साकार पालना वाले रतन और साथ में अलौकिक पालना वाले रतन, दोनों के दिल के यादों की मालाएं बाप दादा के पास पहुंच गई है. ಅಮೃತ ವೇಳೆಯಿಂದ ಹಿಡಿದು ಸಾಕಾರ ಪಾಲನೆ ತಗೊಂಡಂತ ರತ್ನಗಳು ಅಂದ್ರೆ ಬ್ರಹ್ಮ ಬಾಬರವರು ಇದ್ದಾಗ ಪಾಲನೆ ತಗೊಂಡಂತಹ ರತ್ನಗಳು, ಬ್ರಹ್ಮ ಬಾಬರವರು ದೇಹ ಬಿಟ್ಟ ಮೇಲೆ ಅಲೌಕಿಕ ಪಾಲನೆ ತಗೊಂಡಂತ ರತ್ನಗಳು. ಎಲ್ಲರ ಹೃದಯದಲ್ಲಿ ತಂದೆಯ ನೆನಪು ಮಾಲೆಯ ರೂಪದಲ್ಲಿ ಬಾಪ್ತಾದರವರ ಹತ್ತಿರ ಬಂದು ತಲುಪಿದೆ. सभी के दिल में बाप दादा की स्मृति की तस्वीर दिखाई दे रही है. ಎಲ್ಲರ ಹೃದಯದಲ್ಲಿ ಬಾಪ್ತಾದರವರ ಸ್ಮೃತಿಯ ಚಿತ್ರ ಕಾಣ್ತಾ ಇದೆ. बाप के दिल में सर्व बच्चों की स्नेह भरी याद समाई हुई है. ತಂದೆಯ ಹೃದಯದಲ್ಲಿ ಎಲ್ಲ ಮಕ್ಕಳ ಸ್ನೇಹ ತುಂಬಿದ ನೆನಪು ತುಂಬಿದೆ. ತಂದೆ ಹೃದಯದಲ್ಲಿ ಎಲ್ಲ ಮಕ್ಕಳ ಸ್ನೇಹ ತುಂಬಿದ ನೆನಪು ತುಂಬಿಬಿಟ್ಟಿದೆ. सभी के दिल में एक ही स्लोगन भरा गीत बज रहा है. स्नेह भरा गीत बज रहा है. ಎಲ್ಲರ ಹೃದಯದಲ್ಲಿ ಬಾಪ್ತಾದರವರ ಮೇಲಿರುವಂತ ಸ್ನೇಹ ತುಂಬಿದ ಗೀತೆ ಏನಾಗ್ತಾ ಇದೆ? ಮೊಳಗ್ತಾ ಇದೆ. ಯಾವ ಗೀತೆ? ಎಲ್ಲ ಮಕ್ಕಳ ಹೃದಯದಲ್ಲಿ ಯಾವ ಗೀತೆ? ಮೇರಾ ಬಾಬಾ. ಹೇಳಿ, ಮೇರಾ ಬಾಬಾ. और बाप के दिल से यही गीत बज रहा है. ಬಾಬನ ಹೃದಯದಲ್ಲಿ ಯಾವ ಗೀತೆ? ಮೇರೆ. ನಾವಂದೆವು ಮೇರಾ ಬಾಬಾ ಅಂತ. ಬಾಬನ ಹೃದಯದಲ್ಲಿ ಯಾವ ಹಾಡು? ಬಾಬನ ಹೃದಯದಲ್ಲಿ ಬರೀ ಮೇರೆ ಬಚ್ಚೆನಾ? ಮೇರೆ ಮೀಠೆ ಮೀಠೆ ಬಚ್ಚೆ. ಬಾಬನ ಹೃದಯದಲ್ಲಿ ಯಾವ ಹಾಡು? ನನ್ನ ಮಧುರ ಮಧುರ ಮಕ್ಕಳೇ. ಆಟೋಮೆಟಿಕ್ ಗೀತ್, ಅನಹದ ಗೀತ್ ಕಿತನಾ ಪ್ಯಾರ ಹೈ. ಇದು ಆಟೋಮೆಟಿಕ್ ಗೀತ್, ಇದು ಅನಹದ್ ಗೀತ್ ಅಲ್ವಾ? ಹೇಗೆ ಇದು ಒಂದು ಹಿಡಿಲಿಕ್ಕೆ ಆಗದೆ ಇರುವಂಥದ್ದು.
ಯಾರಿಗೂ ಹಾಡ್ಲಿಕ್ಕೂ ಆಗದೆ ಇರುವಂಥದ್ದು. ಬಾಬಾ ಅಂತಾರೆ ಎಷ್ಟು ಪ್ರೀತಿಯ ಹಾಡು ಇದು. ಮಕ್ಕಳ ಹೃದಯದಲ್ಲಿ ಮೇರಾ ಬಾಬಾ ಮೇರಾ ಬಾಬಾ, ಬಾಬನ ಹೃದಯದಲ್ಲಿ ಮೇರೆ ಮೀಟೆ ಮೀಟೆ ಬಚ್ಚೆ. ಬಾಪ್ತಾದ 4 ಕಡೆಯ ಮಕ್ಕಳನ್ನ ಸ್ನೇಹ ಭರಿ ಸ್ಮೃತಿ ಕೆ ರಿಟರ್ನ್ ಮೇ ದಿಲ್ ಕೆ ಸ್ನೇಹ ಭರಿ ದುವಾಯಿ ಪದಂ ಗುಣ ದೇ ರಹೆ ಹೇ. 4 ಕಡೆಯಲ್ಲಿರುವಂತಹ ಮಕ್ಕಳ ಸ್ನೇಹ ತುಂಬಿದ ನೆನಪನ್ನ ನೋಡಿ ರಿಟರ್ನ್ ಆಗಿ ಸ್ನೇಹ ತುಂಬಿದ ಆಶೀರ್ವಾದವನ್ನ ಪದುಮ ಪಟ್ಟಿನಷ್ಟು ಕೊಡ್ತಾ ಇದ್ದಾರೆ. ಮಕ್ಕಳ ಸ್ನೇಹ ತುಂಬಿದ ಗೀತೆ ಬಾಬನಿಗೆ ತಲುಪ್ತಾ ಇದೆ. ಬಾಬಾ ರಿಟರ್ನ್ ಆಗಿ ಸ್ನೇಹ ತುಂಬಿದ ಆಶೀರ್ವಾದ ಪದಮ ಪಟ್ಟಿನಷ್ಟು ಕೊಡ್ತಾ ಇದ್ದಾರೆ. ನಮ್ದು ಬರೇ ಸ್ನೇಹ ಸ್ಮೃತಿ ಗೀತೆ ಅಷ್ಟೇ. ಬಾಬಂದ ಹಂಗಲ್ಲ, ಸ್ನೇಹ ತುಂಬಿದ ಆಶೀರ್ವಾದ ಬಾಬಾ ಅಂತಾರೆ ಪದಂ ಪಟ್ಟಿನಷ್ಟು ನಮ್ಗೆ ಕೊಡ್ತಾ ಇದ್ದಾರೆ. ಬಾಪ್ತಾದ ದೇಖ್ ರಹೆ ಹಿ अभी भी देश व विदेश में बच्चे स्नेह के सागर में लवलीन है. ಎಲ್ಲ ದೇಶ ವಿದೇಶದ ಮಕ್ಕಳು ಸ್ನೇಹ ಸಾಗರನ ಜೊತೆಗೆ ಲವಲೀನಾಗಿದ್ದಾರೆ. यह स्मृति दिवस विशेष सभी बच्चों के प्रति समर्थ बनाने का दिवस है. ಬರೀರಿ ಸ್ಮೃತಿ ದಿವಸದ ಮಹತ್ವತೆ. ಸ್ಮೃತಿ ದಿವಸದ ಮಹತ್ವತೆ 1ನೇ ಪಾಯಿಂಟ್, बच्चों के प्रति समर्थ बनाने का दिवस. ಮಕ್ಕಳ ಪ್ರತಿ ಸಮರ್ಥರನ್ನಾಗಿ ಮಾಡುವ ದಿವಸ. ಸ್ಮೃತಿ ದಿವಸ ಅಂದ್ರೆ ಮಕ್ಕಳನ್ನು ಸಮರ್ಥರನ್ನಾಗಿ ಮಾಡುವ ದಿವಸ. 2ನೇ ಪಾಯಿಂಟ್, आज के दिन ब्रह्मा बाप द्वारा बच्चों की ताजपोशी का दिन है. ಇಂದಿನ ದಿನ ಬ್ರಹ್ಮ ತಂದೆಯ ಮೂಲಕ ಮಕ್ಕಳಿಗೆ ಕಿರೀಟ ಧಾರಣೆಯ ದಿನ. ಮಕ್ಕಳಿಗೆ ಕಿರೀಟ ಧಾರಣೆಯ ದಿನ, ತಾಜ್ ಪೋಶಿ ಕಾ ದಿನ್ ಅಂದ್ರೆ ಏನರ್ಥ? ಯಾವ ಕಿರೀಟ? ಮಕ್ಕಳಿಗೆ ಕಿರೀಟವನ್ನ ಧಾರಣೆ ಮಾಡುವ ದಿವಸ. ब्रह्मा बाप ने निमित्त बच्चों को विश्व सेवा की जिम्मेवारी का ताज पहनाया. ಅಷ್ಟ ತನಕ ಬ್ರಹ್ಮ ಬಾಬರವರ ತನುವಿನಲ್ಲೇ ಶಿವಬಾಬಾ ಬರ್ತಿದ್ರು, ಮಹಾವಾಕ್ಯ ನುಡಿಸ್ತಿದ್ರು, ಎಲ್ಲ ಮಕ್ಕಳು ಬಾಬನ ಹತ್ರ ಬರ್ತಿದ್ರು, ಭೇಟಿ ಆಗ್ತಿದ್ರು, ಮೆಲ್ಲ ಮಾಡ್ತಿದ್ರು, ದೃಷ್ಟಿ ತಗೊಳ್ತಿದ್ರು. ಈಗ ಬ್ರಹ್ಮ ಬಾಬರವರ ಶರೀರ ಹೋಯ್ತೀಗ. ಈ ಮುಂದಕ್ಕೆ ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಬಾಬಾ ಯಾರನ್ನ ನಿಮಿತ್ತ ಮಾಡಿದ್ರು? ಮಕ್ಕಳನ್ನ ನಿಮಿತ್ತ ಮಾಡಿ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನ ಮಕ್ಕಳಿಗೆ ಕೊಟ್ರು. ಪ್ರಕಾಶ್ ಮಣಿ ದಾದಿ ಒಬ್ರು ನಿಮಿತ್ತ ಆದ್ರು. ಇನ್ನು ಎಲ್ಲಾ ಬೇರೆ 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 ಕಡೆ ಎಲ್ಲಾ ಸೇವಾ ಕೇಂದ್ರ ಆಯ್ತು. ಎಲ್ಲಾ ಸೇವಾ ಕೇಂದ್ರದಲ್ಲಿ ಮಕ್ಕಳನ್ನ ನಿಮಿತ್ತ ಮಾಡಿದ್ರು. ಎಲ್ಲರ ಹತ್ರ ಏನಾಗಿ ಶುರು ಆಯ್ತು? ಬಾಬನ ಸಂದೇಶ ಜಗತ್ತಿಗೆ ಹೋಗ್ಲಿಕ್ಕೆ ಶುರು ಆಯ್ತು. ಮಕ್ಕಳಿಗೆ ಜವಾಬ್ದಾರಿಯ ಕಿರೀಟವನ್ನ ಧರಿಸಿದ ದಿನ. स्वयं अननोन बने और बच्चों का साकार स्वरूप में निमित्त बनाने का स्मृति का तिलक दिया. स्वयं बाबा अननोन, ಯಾರಿಗೂ ಕಾಣಂಗಿಲ್ಲ, ತಾನು ಅವ್ಯಕ್ತ ಆದರು. ಮಕ್ಕಳನ್ನು ಸಾಕಾರ ಸ್ವರೂಪದಲ್ಲಿ ನಿಮಿತ್ತ ಮಾಡಿ ಸ್ಮೃತಿ ತಿಲಕವನ್ನ ಕೊಟ್ಟ ದಿನ. ಮಕ್ಕಳನ್ನು ಸಾಕಾರ ಸ್ವರೂಪದಲ್ಲಿ ನಿಮಿತ್ತ ಮಾಡಿ, ಮಕ್ಕಳನ್ನು ಸಾಕಾರ ಸ್ವರೂಪದಲ್ಲಿ ನಿಮಿತ್ತ ಮಾಡಿ ಸ್ಮೃತಿಯ ತಿಲಕವನ್ನ ಕೊಟ್ಟ ದಿನ. ಜವಾಬ್ದಾರಿಯ ಕಿರೀಟವನ್ನ ಕೊಟ್ಟ ದಿನ ಅಂತ ಮೊದಲಾಯ್ತು. ಈಗ ಯಾವುದು? ಸ್ಮೃತಿಯ ತಿಲಕವನ್ನ ಕೊಟ್ಟಂತ ದಿನ. स्वयं समान अव्यक्त फरिश्ता स्वरूप का प्रकाश का ताज पहनाया. बाबा ಹೇಳ್ತಾರೆ, ತಾನು ಸ್ವಯಂ ಸಮಾನ ಅವ್ಯಕ್ತ ಫರಿಶ್ತಾ ಸ್ವರೂಪಕ, ಅವ್ಯಕ್ತ ಫರಿಶ್ತಾ ಸ್ವರೂಪದ ಪ್ರಕಾಶದ ಕಿರೀಟವನ್ನ ಧರಿಸಿದ್ರು. ಬಾಬಾ ಅಂತಿದ್ದಾರೆ,
ಅವ್ಯಕ್ತ ಸ್ವರೂಪದ ಪ್ರಕಾಶದ ಕಿರೀಟವನ್ನ ಧರಿಸಿದ್ರು. ಪೆಹನಾಯ ನಮ್ಮೆಲ್ಲರಿಗೂ ಸಹಿತ ಕಿರೀಟವನ್ನ ಇಟ್ರು. ಮೊದಲಂದ್ರು ಬಾಬಾ ಜವಾಬ್ದಾರಿಯ ಕಿರೀಟವನ್ನ ಪೆಹನಾಯ, ಆಮೇಲೆ ಸ್ಮೃತಿ ಕಾ ತಿಲಕ್ ದಿಯ. ಏನು ಸ್ಮೃತಿಯ ತಿಲಕ? ಸಾಕಾರ ರೂಪದಲ್ಲಿ ಮಕ್ಕಳೇ ನೀವಿನ್ನು ಮುಂದಕ್ಕೆ ನಿಮಿತ್ತರು ಅಂತ ಸ್ಮೃತಿ ಕೊಟ್ರು ಬಾಬಾ. ತಾನು ಅವ್ಯಕ್ತಾಗಿ ನಮಗೂ ಸಹಿತ ಫರಿಷ್ಠಾ ಸ್ವರೂಪದ ಪ್ರಕಾಶದ ಕಿರೀಟವನ್ನ ಕೊಟ್ರು. ನೆಕ್ಸ್ಟ್, ಸ್ವಯಂ ಕರಾವನಹಾರ್ ಬನ್ ಕರನ್ಹಾರ್ ಬಚ್ಚೋಂ ಕೋ ಬನಾಯ. ಬಾಬಾ ಹೇಳ್ತಿದ್ದಾರೆ, ಮಾಡಿಸುವವನು ಅವನು, ಮಾಡುವವರು ನಾವು. ಮಾಡಿಸುವವನು ತಾನಾಗಿ ನಮ್ಮನ್ನ ಮಾಡುವಂತೆ ಮಾಡಿದ್ರು. ಎಲ್ಲ ಮಾಡಿಸೋನು ಅವನು. ನೋಡಿದ್ರೆ ಮಕ್ಕಳೇ ಜೋರ್ದಾರ್ ಸೇವೆ ಮಾಡ್ತಾ ಇದ್ದಾರೆ. ಮಾಡಿಸೋನು ಯಾರು? ಕರಾವನಹಾರ್ ತಾನಾಗಿ ಮಕ್ಕಳನ್ನ ಕರನ್ಹಾರ್ ಮಾಡಿದ್ರು. इसलिए इस दिवस को स्मृति दिवस समर्थि दिवस कहा जाता है. ಆದ್ರಿಂದ ಇದು ಸ್ಮೃತಿ ದಿವಸ, ಇವತ್ತು ಸಮರ್ಥ ದಿವಸ. ಮಕ್ಕಳನ್ನ ಸಮರ್ಥ ಮಾಡಿದ್ರು, ಮಕ್ಕಳನ್ನ ಮುಂದಿಟ್ರು, ತಾನು ಅವ್ಯಕ್ತ ಫರಿಷ್ಠೆಯಾಗಿ ಕೊಟ್ಟರು, ಮಕ್ಕಳಿಗೆ ಜವಾಬ್ದಾರಿಯ ಕಿರೀಟ ಕೊಟ್ರು, ಮಕ್ಕಳಿಗೆ ಫರಿಷ್ಠಾತನದ ಪ್ರಕಾಶಮಯ ಕಿರೀಟ ಕೊಟ್ರು, ಸೇವೆಗೆ ಮಕ್ಕಳನ್ನ ನಿಮಿತ್ತ ಮಾಡಿದ್ರು, ಸ್ಮೃತಿಯ ತಿಲಕವನ್ನ ಕೊಟ್ರು. ಸಮರ್ಥಿ ದಿವಸ. ಆದ್ರಿಂದ ಈ ದಿನ ಏನಾಗಿದೆ? ಸಮರ್ಥಿ ದಿವಸ. सिर्फ स्मृति नहीं, स्मृति के साथ सर्व समर्थिया बच्चों को वरदान में प्राप्त है. नेक्स्ट पॉइंट, ಸ್ಮೃತಿಯ ಜೊತೆಗೆ ಸರ್ವ ಸಮರ್ಥತೆಯನ್ನು ಮಕ್ಕಳಿಗೆ ವರದಾನ ರೂಪದಲ್ಲಿ ಪ್ರಾಪ್ತಿಯಾದ ದಿನ. ಸ್ಮೃತಿಯ ಜೊತೆಗೆ ಸರ್ವ ಸಾಮರ್ಥ್ಯ ವರದಾನ ರೂಪದಲ್ಲಿ ಮಕ್ಕಳಿಗೆ ಪ್ರಾಪ್ತಿಯಾದ ದಿನ. ನೋಡಿ, ಮಕ್ಕಳಿಗೆ ಎಷ್ಟು ಸಾಮರ್ಥ್ಯ ಬಂತ. ಬಾಬನ ಸಂದೇಶವನ್ನ ಜಗತ್ತಿನ ಮೂಲೆ ಮೂಲೆಗೆ ಸಂದೇಶ ಸಾರುವ ಸಾಮರ್ಥ್ಯ ಬಂತಲ್ಲ. ಮಕ್ಕಳು ಸಹಿತ ಎಷ್ಟು ಅಥಾರಿಟಿಯಿಂದ ಬಾಬನ ಜ್ಞಾನವನ್ನ ಕೊಡುವಂತ ಶಕ್ತಿ ಬಂತು. ಸಣ್ಣ ಸಣ್ಣ ಮಕ್ಕಳ ಎಲ್ಲ ಬಾಬಂದು ಜೋರ್ದಾರಾಗಿ ಎಕ್ಸಿಬಿಷನ್ ಮಾಡಿದರೆ ಇಲ್ಲ, ಸಾಮರ್ಥ್ಯ ಬಂತಲ್ಲ. ಬ್ರಹ್ಮ ಬಾಬಾ ಮಕ್ಕಳನ್ನ ಏನ್ ಮಾಡಿದ್ರು? ಸಾಮರ್ಥ್ಯವನ್ನ ವರದಾನ ರೂಪದಲ್ಲಿ ಪ್ರಾಪ್ತಿ ಮಾಡಿಸಿದ್ರು. बाप दादा सभी बच्चों को सर्व स्मृतिया स्वरूप देख रहे हैं. ಎಲ್ಲ ಸ್ಮೃತಿಯನ್ನ ಬಾಬಾ ಇವತ್ತು ನೋಡ್ತಾ ಇದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪ ಮೇ ದೇಖ ರಹೇ ಹೇ. ಮಕ್ಕಳನ್ನ ಯಾವ ರೂಪದಲ್ಲಿ ನೋಡ್ತಿದ್ದಾರೆ ಬಾಬಾ? ಮಾಸ್ಟರ್ ಸರ್ವಶಕ್ತಿವಾನ್. ಶಕ್ತಿವಾನ್ ನಹಿ, ಮತ್ತೇನು? ಸರ್ವಶಕ್ತಿವಾನ್. ಬರೇ ಶಕ್ತಿವಾನ್ ಮಕ್ಕಳನ್ನ ನೋಡ್ತಾ ಇಲ್ಲ ಬಾಬಾ, ಸರ್ವಶಕ್ತಿವಾನ್ ಮಕ್ಕಳು. यह सर्व शक्तियां बाप द्वारा हर एक बच्चे को वरदान में मिली हुई है. ಸರ್ವ ಶಕ್ತಿಗಳು ಮಕ್ಕಳಿಗೆ ವರದಾನ ರೂಪದಲ್ಲಿ ದೊರೆತಿದೆ ಅಲ್ವಾ? ಸರ್ವಶಕ್ತಿಗಳು ಮಕ್ಕಳಿಗೆ ವರದಾನ ರೂಪದಲ್ಲಿ ದೊರೆತಿದೆ. दिव्य जन्म लेते ही बाप दादा ने वरदान दिया, सर्वशक्तिवान भव. ನಾವು ಬಾಬನ ಜ್ಞಾನ ತಗೊಂಡ ಕೂಡ್ಲೇನೆ ಬಾಬಾ ನಮಗೆ ವರದಾನ ಕೊಟ್ಟಿದ್ದಾರೆ. ವರ ಪ್ರಾಪ್ತಿಯಾಗಿದೇನೋ ಇಲ್ಲ? ಮಾಸ್ಟರ್ ಸರ್ವಶಕ್ತಿವಾನ್ ಭವ, ಸರ್ವಶಕ್ತಿವಾನ್ ಭವ. ನಾವು ಬೈ ಬರ್ತ ಈ ಜ್ಞಾನ ಸಿಕ್ಕಿ ಹೊಸ ಜನ್ಮವನ್ನ ತಗೊಂಡ ಕೂಡ್ಲೆ ಬಾಬನಿಂದ ನಮಗೆ ವರ ಸಿಕ್ತು. ಏನಂತೇಳಿ? ಸರ್ವಶಕ್ತಿವಾನ್ ಭವ. ಹರ ಜನ್ಮ ದಿವಸ ಕಾ ವರದಾನ ಹೈ. ಇದು ಪ್ರತಿಯೊಬ್ಬರ ಜನ್ಮ ದಿನದ ವರದಾನ, बर्थडे वरदान. इस शक्तियों को प्राप्त वरदान के रूप से कार्य में लगाओ. ಎಲ್ಲ ಶಕ್ತಿಗಳನ್ನ ಪ್ರಾಪ್ತಿ ಮಾಡಿಕೊಂಡು ವರದಾನ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿರಿ.
वरदान रूपದಲ್ಲಿ ಕಾರ್ಯದಲ್ಲಿ ತೊಡಗಿಸಿರಿ. ಶಕ್ತಿಯಾं तो हर एक बच्चों को मिली है. बाबा ಹೇಳ್ತಾರೆ ಎಲ್ಲಾ ಮಕ್ಕಳಿಗೂ ಶಕ್ತಿ ಸಿಕ್ಕಿದೆ, ಕಾರ್ಯ में लगाने में नंबर वार हो जाते. ಎಲ್ಲರಿಗೂ ಶಕ್ತಿ ಸಿಕ್ಕಿದೆ, ಆದರೆ ಕಾರ್ಯದಲ್ಲಿ ತೊಡಗಿಸುವಾಗ ಮಕ್ಕಳಲ್ಲಿ ನಂಬರ್ ವಾರ್ ಇದೆ. हर शक्ति के वरदान को समय प्रमाण ऑर्डर कर सकते हो. ಪ್ರತಿ ಶಕ್ತಿಯನ್ನು ಆರ್ಡರ್ ಮಾಡಬಹುದು ನಾವು. ಯಾಕೆಂದ್ರೆ ನಮ್ಗೆ ವರ ಸಿಕ್ಕಿದೆ. ಏನ್ ವರ? ಸರ್ವಶಕ್ತಿವಾನ್ ಭವ. ವರ ಸಿಕ್ಕಿದೆ ಅಂತಂದ ಮೇಲೆ ಯಾವ್ದು ಬೇಕಾ ಶಕ್ತಿಯನ್ನ ಆರ್ಡರ್ ಮಾಡಬಹುದು ನಾವು. अगर वरदाता के वरदान के स्मृति स्वरूप बन समय अनुसार किसी भी शक्ति को ऑर्डर करेंगे तो हर शक्ति हाजिर होनी ही है. ವರದಾತ ತಂದೆಯಿಂದ ನನಗೆ ವರದಾನ ಪ್ರಾಪ್ತಿಯಾಗಿದೆ. ಏನು ವರದಾನ? ಸರ್ವಶಕ್ತಿವಾನ್ ಭವ. ವರದಾತ ತಂದೆಯಿಂದ ನನಗೆ ವರ ಪ್ರಾಪ್ತಿಯಾಗಿದೆ, ಸರ್ವಶಕ್ತಿವಾನ್ ಭವ. ಈಗ ಸಮಯಾನುಸಾರವಾಗಿ ಆ ವರವನ್ನ ನೆನಪು ಮಾಡ್ಕೊಳ್ಳಿ. ನಾನು ಬಾಬನ ಮಗು ಆದದ್ದೇ ತಡ, ನನಗೆ ಸರ್ವಶಕ್ತಿವಾನ್ ಭವ ಅಂತ ಬಾಬಾ ವರ ಸಿಕ್ಕಿದೆ ನನಗೆ ಅಂತ ಸ್ಮೃತಿ ಮಾಡಿಕೊಂಡು ಯಾವ ಶಕ್ತಿ ಬೇಕು ಆ ಶಕ್ತಿಗೆ ಆರ್ಡರ್ ಮಾಡ್ರಿ. ಹರ್ ಶಕ್ತಿ ಹಾಜಿರ್ ಹೋನಿ ಹಿ ಹೈ. ಯಾವ ಶಕ್ತಿ ಬೇಕು ಆ ಶಕ್ತಿ ಹಾಜರಾಗಲೇಬೇಕು. ಯಾಕೆ? ಯಾಕೆ? ವರದಾನಕ್ಕೆ ಪ್ರಾಪ್ತಿ. ವರದಾನ ವರ ಸಿಕ್ತಂತಂದ್ರೆ ಮುಗೀತು. ನಿಮ್ಗೆ ಗೊತ್ತಿದೆ ಯಾರೋ ಭಸ್ಮಾಸುರ ವರ ತಗೊಂಡ್ಬಿಟ್ಟ. ಏನಂತ? ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ಭಸ್ಮಾಗಿ ಬಿಡಬೇಕು ಅಂತ. ನನಗೆ ವರ ಸಿಕ್ಕಿದೆ ಅಂತ ಹೋಗಿ ಹಿಂಗೆ ಕೈ ಹಿಡಿದ್ರೆ ಸಾಕು, ಆಗ್ಬಿಡ್ತಿದ್ರು. ಕೊನೆಗೆ ಯಾರಿಗೆ ತಲೆ ಕೈ ಇಡ್ಲಿಕ್ಕೆ ಬಂದ? ವರ ಕೊಟ್ಟವನಿಗೇನೆ ತಲೆಗೆ ಕೈ ಇಡ್ಲಿಕ್ಕೆ ಬಂದ. ಅದಕ್ಕೋಸ್ಕರ ನಮ್ಗೆ ಸರ್ವಶಕ್ತಿಗಳು ಪ್ರಾಪ್ತಿಯಾಗಿದೆ ವರದ ರೂಪದಲ್ಲಿ. ನಿಮ್ಗೆ ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕು, ನನಗೆ ವರ ಸಿಕ್ಕಿದೆ ಅಂತ ಹೇಳ್ಕೊಂಡು ಆ ಶಕ್ತಿಯನ್ನ ಆರ್ಡರ್ ಮಾಡ್ರಿ. ಬಾಬಾ ಹೇಳ್ತಿದ್ದಾರೆ हर शक्ति हाजिर होनी ही है क्योंकि वरदान प्राप्त है. मालिकपन के स्मृति में रहो. आप ऑर्डर करो. ನನ್ನ ಆತ್ಮ ಮಾಲೀಕ, ನನ್ಗೆ ವರ ಸಿಕ್ಕಿದೆ, ವರದಾತ ತಂದೆ ನನಗೆ ವರ ಕೊಟ್ಟಿದ್ದಾನೆ, ನನ್ನ ಆತ್ಮ ಮಾಲೀಕ ಅನ್ನುವಂತ ಸ್ಮೃತಿಯಿಂದ ಆರ್ಡರ್ ಮಾಡಿ. और शक्ति समय पर कार्य में नहीं आए हो नहीं सकता. ನಾನು ಯಾವ ಶಕ್ತಿಯನ್ನು ಆರ್ಡರ್ ಮಾಡಿದ್ನೋ ಆ ಶಕ್ತಿ ನನಗೆ ಬಂದಿಲ್ಲ ಅಂತ ಅನ್ಲಿಕ್ಕೇನೆ ಸಾಧ್ಯವಿಲ್ಲ. लेकिन मालिक मास्टर सर्वशक्तिवान के स्मृति के सीट पर सेट हो. ನಾನು ಆತ್ಮ ಮಾಲೀಕ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಎನ್ನುವ ಸೀಟಲ್ಲಿ ಸೆಟ್ ಆಗಬೇಕು. बिना सीट पर सेट के कोई ऑर्डर नहीं माना जाता. ಸೀಟಲ್ಲಿ ಕೂತ್ಕೊಂಡ್ರೆ ಆರ್ಡರ್ ಅನ್ನ ಒಪ್ತಾರೆ. ಸೀಟ್ನಿಂದ ಕೆಳಗಿಳಿದು ಆರ್ಡರ್ ಮಾಡಿದ್ರೆ ಯಾರು ಒಪ್ತಾರೆ? ಯಾರು ಒಪ್ತಾರೆ ಅಲ್ವಾ? ಈಗ ಡಿಸಿಗೆ ಸೀಟಲ್ಲಿ ಕುಂತಾರೆ, ಆರ್ಡರ್ ಮಾಡಿದ ಕೂಡಲೇ ಎಲ್ಲರೂ ಒಪ್ತಾರೆ. ನಾಳೆ ರಿಟೈರ್ಡ್ ಆದ್ರಂತ ತಿಳ್ಕೋಣ, ಏನಾಯ್ತು? ಸೀಟ್ನಿಂದ ಕೆಳಗಿಳಿದ್ರು. ಮತ್ತೆ ಅವರ ಮಾತನ್ನ ಯಾರು ಒಪ್ತಾರೆ? ಆರ್ಡರ್ ಅನ್ನ ಯಾರು ಒಪ್ಪಂಗಿಲ್ಲ. ಸೀಟಲ್ಲಿ ಇದ್ದು ಆರ್ಡರ್ ಮಾಡಿದ್ರೆ ಬಾಬಾ ಅಂತಾರೆ ಆರ್ಡರ್ ಅನ್ನ ಒಪ್ಪಲಾಗ್ತದೆ. ಯಾವ ಸೀಟಲ್ಲಿ ಕುತ್ಕೋಬೇಕ? ನನ್ನ ಆತ್ಮ ಮಾಸ್ಟರ್ सर्वशक्तिवान स्मृति की सीट पर सेट रहो. जब बच्चे कहते हैं कि बाबा हम आपको याद करते तो आप हाजिर हो जाते हो, हजूर हाजिर हो जाता है. ಮಕ್ಕಳು ಹೇಳ್ತಾರಂತೆ, ಬಾಬಾ ನಾನು ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತೀನಿ, ನೀನು ಹಾಜರಾಗ್ಬಿಡ್ತಿ. हजूर हाजिर हो जाता है. जब हजूर हाजिर हो सकता है तो शक्ति क्यों नहीं हाजिर होगी? ಶುಭಾಬನೆ ಯಾವಾಗ ಬೇಕಾವಾಗ ದಿಲ್ ಸೆ ಕಹೋ ಮೇರಾ ಬಾಬಾ. ಒಂದ್ ಸೆಕೆಂಡ್ಗೆ ಹಾಜರಾಗ್ಬಿಡ್ತಾರೆ ಬಾಬಾ. ಒಂದ್ ಸೆಕೆಂಡ್ಗೆ ನಮ್ಗೆ ಸಹಯೋಗ ಸಿಗುವಂತ ಅನುಭವ ಆಗ್ತದೆ. ಅಂತಹ ಹಜೂರೇ ನಮ್ಮ ಮುಂದೆ ಹಾಜರಾಗ್ತಾನೆ.
ಸರ್ವಶಕ್ತಿಗಳು ನೀವು ಹೇಳಿದ ಕೂಡಲೇ ಹಾಜರಾಗುವುದಿಲ್ವಾ? ಆದ್ರೆ ಸೀಟಲ್ಲಿ ಮಾತ್ರ ಕುಂತಿರ್ಬೇಕು. ಯಾವ ಸೀಟು? ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಸೀಟಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ಖಂಡಿತ ಶಕ್ತಿಗಳು ಹಾಜರಾಗ್ತವೆ. ಸಿರ್ಫ್ ವಿಧಿಪೂರ್ವಕವಾಗಿ ಮಾಲಿಕ್ ಬನ್ಕೆ ಅಥಾರಿಟಿ ಸೇ ನನ್ನ ಆತ್ಮ ಮಾಲೀಕ ಅಂತ ಅನುಭವ ಮಾಡಿಕೊಂಡು ಸೀಟಲ್ಲಿ ಸೆಟ್ ಆಗಿ ವಿಧಿಪೂರ್ವಕವಾಗಿ ಆರ್ಡರ್ ಕರೋ ಅಲ್ವಾ? ಯಾವ ಶಕ್ತಿ ಬೇಕಾ? ಶಕ್ತಿ ಧೈರ್ಯ ಶಕ್ತಿ ಬೇಕಾ? ಹೊಂದಿಕೊಂಡು ಹೋಗೋ ಶಕ್ತಿ ಬೇಕಾ? ಸಹನ ಶಕ್ತಿ ಬೇಕಾ? ನಿರ್ಣಯ ಶಕ್ತಿ ಬೇಕಾ? ನಿರ್ಣಯ ಶಕ್ತಿ ಅಷ್ಟೇನು ಈಸಿ ಅಲ್ಲ. ಕೆಲವೊಮ್ಮೆ ನಿರ್ಣಯ ತಗೊಳ್ಲಿಕ್ಕೇನೆ ಕಷ್ಟ ಆಗ್ಬಿಡ್ತದೆ. ಆದ್ರೆ ಬಾಬಾ ಅಂತಾರೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನನಗೆ ವರ ಪ್ರಾಪ್ತಿಯಾಗಿದೆ. ಆ ರೀತಿ ಸೀಟಲ್ಲಿ ಸೆಟ್ ಆಗಿ ಶಕ್ತಿಗೆ ಏನ್ ಮಾಡ್ಬೇಕು? ನಾವು ಆರ್ಡರ್ ಮಾಡ್ಬೇಕು. ಆವಾಗ ಶಕ್ತಿಗಳು ನಮ್ಮ ಮಾತನ್ನ ಕೇಳ್ತವೆ. ಬಾಬನೇ ಕೇಳ್ತಾನೆ ಅಂತಂದ್ಮೇಲೆ ಶಕ್ತಿಗಳು ಯಾಕೆ ಕೇಳಂಗಿಲ್ಲ? ಸರ್ವಶಕ್ತಿಯ ಸಂಗಮಕ್ಕೆ ವಿಶೇಷ ಪರಮಾತ್ಮ ಪ್ರಾಪರ್ಟಿ ಹೇ. ಸರ್ವಶಕ್ತಿಗಳೆಂದರೆ ಯಾವುದು? ಅದು ಪರಮಾತ್ಮ ಪ್ರಾಪರ್ಟಿ. ಯಾರಿಂದ ಬಂದ ಆಸ್ತಿ? परमात्मा आस्ती ಅದು ಪ್ರಾಪರ್ಟಿ किसके लिए होती है? परमात्मನ ಆಸ್ತಿ ಅದು. ಸರ್ವಶಕ್ತಿ ಜ್ಞಾನ ಎಲ್ಲ ಪರಮಾತ್ಮನ ಆಸ್ತಿ. ತಂದೆಯ ಆಸ್ತಿ ಯಾರಿಗೆ? बच्चों के लिए प्रॉपर्टी होती है ना. ಬಾಬನ ಹತ್ರನೇ ಸರ್ವಶಕ್ತಿ ಇರೋದು, ಸರ್ವ ಗುಣಗಳಿರೋದು, ಸರ್ವ ಜ್ಞಾನದ ಖಜಾನೆ ಎಲ್ಲ ಅವನ ಹತ್ರ ಇರೋದು. ಅದು ಯಾರಿಗೆ ಪ್ರಾಪರ್ಟಿ? ತಂದೆಯ ಪ್ರಾಪರ್ಟಿ ಮಕ್ಕಳಿಗೆ. तो अधिकार से स्मृति स्वरूप की सीट से ऑर्डर करो. ಅಧಿಕಾರದಿಂದ ಸ್ಮೃತಿ ಸ್ವರೂಪದ ಸೀಟಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿ. ಮೆಹನತ್ ಕ್ಯೂ ಕರೋ? ಆರ್ಡರ್ ಕರೋನ, ಯಾಕೆ ಪರಿಶ್ರಮ ಪಡ್ತೀರಿ? ನೀವು ಆರ್ಡರ್ ಮಾಡಿ. ವರ್ಲ್ಡ್ ಅಥಾರಿಟಿ ಕೆ ಡೈರೆಕ್ಟ್ ಬಚ್ಚೆ ಹೋ. ನಾವು ಯಾರು? ನಾವು ವರ್ಲ್ಡ್ ಅಥಾರಿಟಿ. ವಿಶ್ವ ಏನ್ ಮಾಡೋಣ? ವಿಶ್ವ ಅಧಿಕಾರಿಯ? ವಿಶ್ವ ಅಧಿಕಾರಿ, ವರ್ಲ್ಡ್ ಅಥಾರಿಟಿ, ಶಿವ ತಂದೆಯ ಡೈರೆಕ್ಟ್ ಮಕ್ಕಳು ನಾವು. ಈ ಸ್ಮೃತಿಯ ನಶೆಯನ್ನ ಸದಾ ಇಮರ್ಜ್ ಆಗಿಟ್ಕೊಳ್ಳಿ. ये स्मृति का नशा सदा इमर्ज रहे. वर्ल्ड अथॉरिटी के डायरेक्ट बच्चे हो. यह स्मृति का नशा सदा इमर्ज रहे. ಅದಕ್ಕೋಸ್ಕರ ನಂತರ ಸಹನ ಶಕ್ತಿ ಇಲ್ಲ, ನಂತರ ಹೊಂದಿಕೊಂಡು ಹೋಗೋ ಶಕ್ತಿ ಇಲ್ಲ ಅನ್ಬಾರದು. ಯಾರು ನಾವು? ವರ್ಲ್ಡ್ ಅಥಾರಿಟಿ ತಂದೆಯ ಡೈರೆಕ್ಟ್ ಮಕ್ಕಳು ನಾವು. ಸರ್ವಶಕ್ತಿವಂತ ತಂದೆಯ ಮಕ್ಕಳು. ವರದಾನ ಪ್ರಾಪ್ತಿಯಾಗಿದೆ ನಮ್ಗೆ. ಸಂಕಲ್ಪ ಮಾಡಿದ್ರೆ ಅವನೇ ಹಾಜರಾಗ್ತಾನೆ. ಸಂಕಲ್ಪ ಮಾಡಿದ್ರೆ, ಆರ್ಡರ್ ಮಾಡಿದ್ರೆ ಸೀಟಲ್ಲಿ ಕುಂತು ನಾವು ವರದಾನವನ್ನ ನೆನಪು ಮಾಡ್ಕೊಂಡು ಆರ್ಡರ್ ಮಾಡಿದ್ರೆ ಶಕ್ತಿಗಳು ಹಾಜರಾಗೋದಿಲ್ವಾ ಅಂತ ಬಾಬಾ ಇವತ್ತು ಮಕ್ಕಳಿಗೆ ಎಲ್ಲಾ ಶಕ್ತಿನೂ ಸಮಯಕ್ಕೆ ಸರಿಯಾಗಿ ನಮ್ಮ ಬಳಿ ಬರ್ತದೆ ಅನ್ನುವಂತಹ ವಿಶೇಷ ಧೈರ್ಯವನ್ನ ತುಂಬಿದ್ದಾರೆ. ನಾನು ವರದಾತನ ಮಗು. ಅಪ್ಪನೇ ಅಪ್ಪಕ್ಕೂ ಚೆಕ್ ಕರೋ. ಬಾಬಾ ಹೇಳ್ತಿದ್ದಾರೆ, ಈಗ ತಮ್ಮಂತಾವೇ ಚೆಕ್ ಮಾಡ್ಕೊಳ್ಳಿ. वर्ल्ड ऑलमाइटी अथॉरिटी के अधिकारी आत्मा हूँ. ये स्मृति स्वतः ही रहती है. ಸರ್ವಶಕ್ತಿವಂತ ತಂದೆಯ ಅಧಿಕಾರಿ ಆತ್ಮ ನಾನು. ವರ್ಲ್ಡ್ ಆಲ್ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮ ನಾನು. ಇದು ಸ್ಮೃತಿ ಇದೆಯಾ? ವರ್ಲ್ಡ್ ಆಲ್ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮ ನಾನು. ಇದು ಸ್ಮೃತಿ ಇದೆಯಾ ಅಂತ ಕೇಳ್ತಾರೆ ಬಾಬಾ. रहती है या कभी कभी रहती है? ಆ ಸ್ಮೃತಿ ಇರ್ತದೋ ಅಥವಾ ಕೆಲವೊಮ್ಮೆ ಇರ್ತದೋ? ಬಾಬಾ ಕೇಳ್ತಾರೆ. ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಶಿವಬಾಬನ ಅಧಿಕಾರಿ ಆತ್ಮ ನಾನು. ಈ ಸ್ಮೃತಿ ಯಾವಾಗ್ಲೂ ಇರ್ತದೋ ಕೆಲವೊಮ್ಮೆನೋ? आजकल के समय में तो अधिकार लेने के ही झगड़े ही. ಈಗಿನ ಕಾಲದಲ್ಲಿ ಅಧಿಕಾರ ತಗೊಳ್ಳಿಕ್ಕೆ ಎಷ್ಟು ಜಗಳ.
ಅಧಿಕಾರ ಬೇಕು ಅಂತ, ಸ್ಥಾನ ಬೇಕು, ಅಧಿಕಾರ ಬೇಕು, ಎಷ್ಟು ಜಗಳ। आप सबको परमात्मा अधिकार, परमात्मा अथॉरिटी जन्म से ही प्राप्त है। ನಾವೇನ್ ಜಗಳಾಡಿ ಅಧಿಕಾರ ಪಡ್ಕೊಂಡವರಲ್ಲ, ಪ್ರೀತಿಯಿಂದ ಬಾಬನ ಮಕ್ಕಳಾದೆವು, ಅಥಾರಿಟಿ ಬಂದ್ಬಿಡ್ತು ನಮ್ಗೆ। ನಾವೆಲ್ಲರೂ ಸಹಿತ ಪರಮಾತ್ಮ ಅಧಿಕಾರ, ಪರಮಾತ್ಮ ಅಥಾರಿಟಿ ಜನ್ಮದಿಂದಲೇ ನಮಗೆ ಪ್ರಾಪ್ತಿ। तो अपने अधिकार की समर्थಿ में रहो। ನಮಗೆ ದೊರೆತಿರುವ ಅಧಿಕಾರದ ಸಾಮರ್ಥ್ಯದಲ್ಲಿ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ। स्वयं भी समर्थ रहो और सर्व आत्माओं को भी समर्थಿ दिलाओ। ನಾನು ಸಮರ್ಥವಾಗಿರ್ಬೇಕು, ಸರ್ವ ಆತ್ಮಗಳಿಗೂ ಸಾಮರ್ಥ್ಯವನ್ನ ಕೊಡ್ಬೇಕು। ನಾನು ಸಮರ್ಥ ಇರಬೇಕು, ಎಲ್ಲ ಆತ್ಮಗಳಿಗೂ ಸಾಮರ್ಥ್ಯವನ್ನ ಕೊಡಬೇಕು। सर्व आत्माएं इस समय समर्थी अर्थात शक्तियों की भिखारी है। ಎಲ್ಲ ಆತ್ಮಗಳು ಸಹಿತ ನಮಗೆ ಶಕ್ತಿ ಬೇಕು, ಶಕ್ತಿ ಬೇಕು, ಸಾಮರ್ಥ್ಯ ಬೇಕು, ಭಿಕಾರಿಗಳು ಬೇಡ್ತಾ ಇದ್ದಾರೆ। आपके जड़ चित्रों के आगे मांगते रहते हैं। ಎಲ್ಲಿ ನಮ್ಮ ಜಡ ಚಿತ್ರದ ಮುಂದೆ ಹೋಗಿ ವರವ ಕೊಡು ತಾಯಿ, ವರವ ಕೊಡು, ಶಕ್ತಿ ಕೊಡು, ನಮಗೆ ಮುಕ್ತಿ ಕೊಡು, ಎಷ್ಟು ಬೇಡ್ತಾರೆ। ಬಾಬಾ ಹೇಳ್ತಿದ್ದಾರೆ ಮಾಂಗತೆ रहते हैं। तो बाबा कहते हैं हे समर्थ आत्माएं, सर्व आत्माओं को शक्ति दो, समर्थಿ दो। ಬಾಬಾ ಅಂತಿದ್ದಾರೆ ಸಮರ್ಥ ಮಕ್ಕಳೇ, ಎಲ್ಲ ಆತ್ಮಗಳು ಬೇಡ್ತಿದ್ದಾರೆ, ಅವ್ರಿಗೇನ್ ಕೊಡಿ? ಶಕ್ತಿಯನ್ನ ಕೊಡಿ, ಸಮರ್ಥತೆಯನ್ನ ಕೊಡಿ। इसके लिए सिर्फ एक बात का अटेंशन हर बच्चों को रखना आवश्यक है। ಎಲ್ಲ ಜಗತ್ತಿನ ಮನುಷ್ಯಾತ್ಮರೆಲ್ಲ ಬೇಡ್ತಾ ಇದ್ದಾರೆ, ಶಕ್ತಿ ಬೇಕು, ತತ್ಕೊಳ್ಳುವಂತ ಶಕ್ತಿ ಇಲ್ಲ ನಮ್ಗೆ ಅಲ್ವಾ? ದುಃಖ ಪಡ್ತಾರೆ, ಕಣ್ಣೀರಾಗ್ತಾರೆ, ಯಾಕಂದ್ರೆ ಸಹನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಧೈರ್ಯ ಕಳ್ಕೊಂಡಾರೆ, ಧೈರ್ಯ ಶಕ್ತಿ ಇಲ್ಲ, ಹೊಂದಿಕೊಂಡು ಹೋಗೋ ಶಕ್ತಿ ಇಲ್ಲ, ಸಹನ ಶಕ್ತಿ ಇಲ್ಲ। ಎಲ್ಲ ಶಕ್ತಿ ಬೇಕು, ಶಕ್ತಿ ಬೇಕಂತ ಜನ ಬೇಡ್ತಾ ಇದ್ದಾರೆ, ಭಕ್ತರು ಶಕ್ತಿದು, ಸಮರ್ಥಿದು। ಬಾಬಾ ಅಂತಾರೆ ಈಗ ನಾವು ಮಕ್ಕಳದನ್ನ ಕೊಡ್ಬೇಕೀಗ। ಭಕ್ತರು ಬೇಡ್ತಿದ್ದಾರೆ, ಅವರಿಗೆ ಕೊಡಿ ಅಂತಾರೆ ಬಾಬಾ। ಯಾರಿಗೆ ಆರ್ಡರ್ ಮಾಡ್ತಿದ್ದಾರೆ ಬಾಬಾ? ವರ್ಲ್ಡ್ ಆಲ್ ಮೈಟಿ ಅಥಾರಿಟಿ ಶಿವ ತಂದೆಯ ಮಕ್ಕಳಾದ ಸರ್ವಶಕ್ತಿವಂತ ಮಕ್ಕಳಿಗೆ ಭಗವಂತ ವರದಾನ ರೂಪದಲ್ಲಿ ಸರ್ವಶಕ್ತಿ ಕೊಟ್ಟಿದ್ದಾನೆ। ಈಗೇನ್ ಮಾಡ್ರಿ ನೀವು? ಬೇರೆಯವರಿಗೆ ಸಹಿತ ಕೊಡಿ। ಅದಕ್ಕೆ ಏಕ ಬಾತ್ ಕಾ ಅಟೆನ್ಷನ್ ಹರ್ ಬಚ್ಚೋं को रखना आवश्यक है। ಒಂದು ಮಾತು ಮಾತ್ರ ನಾವು ಗಮನ ಕೊಡ್ಬೇಕು। जो बाप दादा ने इशारा भी दिया, ऑलरेडी ನಾನು ನಿಮಗೆ ಸೂಚನೆ ಕೊಟ್ಟಿದ್ದೀನಿ ಅಂತಾರೆ ಬಾಬಾ। बाप दादा ने रिजल्ट में देखा मेजॉरिटी बच्चों का संकल्प और समय व्यर्थ जाता है। मेजॉरिटी ಮಕ್ಕಳ ಸಮಯ ಮತ್ತು ಸಂಕಲ್ಪ ವ್ಯರ್ಥ ಹೋಗ್ತಾ ಇದೆ। ವ್ಯರ್ಥ ಹೋಗ್ತಾ ಇದ್ರೆ ಸಮರ್ಥ ನಾವಿರೋದು ಹೆಂಗೆ? ನಾವ್ ಸಮರ್ಥ ಇಲ್ಲ ಅಂದ್ರೆ ಮತ್ತೊಬ್ಬರಿಗೆ ಸಾಮರ್ಥ್ಯವನ್ನ ತುಂಬುದು ಹೆಂಗೆ? ಇದು ಒಂದು ಮಾತಿನ ಕಡೆಗೆ ಬಾಬಾ ಸ್ಪೆಷಲ್ ಗಮನ ಕೊಡ್ಬೇಕಂತಿದ್ದಾರೆ। ಮೆಜಾರಿಟಿ ಮಕ್ಕಳ ಸಂಕಲ್ಪ ಮತ್ತು ಸಮಯ ವ್ಯರ್ಥ ಹೋಗ್ತಾ ಇದೆ। ಬಾಬಾ ಉದಾಹರಣೆ ಕೊಡ್ತಾರೆ, जैसे बिजली का कनेक्शन अगर थोड़ा भी लूज हो या लीक हो जाए तो लाइट ठीक नहीं आ सकती है ना। ಬಾಬಾ ಹೇಳ್ತಿದ್ದಾರೆ ವಿದ್ಯುತ್ ಇದ್ದಿದ್ದು ಬಲ್ಬ್ ಬೆಳಗ್ಬೇಕಾದ್ರೆ ಕನೆಕ್ಷನ್ ಹೆಂಗಿರ್ಬೇಕು? ಕರೆಕ್ಟ್ ಇರ್ಬೇಕು। ಒಂದು ವೇಳೆ ಕನೆಕ್ಷನ್ ಲೂಸ್ ಇದ್ರೆ ಅಥವಾ ಲೀಕ್ ಹೋ ಜಾಯ್, ಲೀಕ್ ಆಗ್ತಾ ಇದ್ರೆ ಲೈಟ್ ಟೀಕ್ ನಹಿ ಆ ಸಕ್ತಿ, ಲೈಟ್ ಸಮರ್ಪಕವಾಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ। ಕನೆಕ್ಷನ್ ಲೂಸ್ ಕನೆಕ್ಷನ್ ಇದ್ರೆ ಲೈಟ್ ಬರಂಗಿಲ್ಲ। ಅದೇ ರೀತಿ ಬಾಬಾ ಹೇಳ್ತಾರೆ ಈ ವ್ಯರ್ಥ ಕಿ ಲೀಕೇಜ್, ಮನಸ್ಸಿನಲ್ಲಿ ವ್ಯರ್ಥದ ಲೀಕೇಜ್ ಇತ್ತಂದ್ರೆ ಸಮರ್ಥ ಸ್ಥಿತಿ ಕೋ ಸದಾಕಾಲಿಕಿ ಸ್ಮೃತಿ ಬನಾನೆ ನಹಿ ದೇತಿ। ವ್ಯರ್ಥದ ಲೀಕೇಜ್ ಇತ್ತಂದ್ರೆ ಸಮಯ ಮತ್ತು ಸಂಕಲ್ಪವನ್ನ
ನಾವು ಏನಾರು ವ್ಯರ್ಥ ಕಳೆದ್ರೆ ಲೀಕೇಜ್ ಆಯ್ತೋ ಇಲ್ಲ, ಆವಾಗ ಸದಾ ಕಾಲ ಸಮರ್ಥ ಸ್ಥಿತಿಯಲ್ಲಿರ್ಲಿಕ್ಕೆ ಸಾಧ್ಯವಿಲ್ಲ. ಸದಾ ಕಾಲಕ್ಕೂ ಸಮರ್ಥ ಸ್ಥಿತಿಯಲ್ಲಿರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸ್ಥಿತಿ ಸಮರ್ಥವಾಗಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಸಾಮರ್ಥ್ಯ ತುಂಬಲಿಕ್ಕೆ ಆಗೋದಿಲ್ಲ. इसलिए वेस्ट को बेस्ट में चेंज करो. ವ್ಯರ್ಥವನ್ನ ಬೆಸ್ಟ್ಗೆ ಚೇಂಜ್ ಮಾಡಿ, ವೇಸ್ಟ್ ಅನ್ನ ಬೆಸ್ಟ್ಗೆ ಚೇಂಜ್ ಮಾಡಿ, ವ್ಯರ್ಥವನ್ನ ಸಮರ್ಥತೆಗೆ ಪರಿವರ್ತನೆ ಮಾಡಿ. ಬಚತ್ ಕಿ ಸ್ಕೀಮ್ ಬನಾವೋ, ಉಳಿತಾಯದ ಯೋಜನೆಯನ್ನ ಮಾಡಿ. बचत की स्कीम, परसेंटेज निकालो. सारे दिन में वेस्ट कितना हुआ, बेस्ट कितना हुआ. ಇಡೀ ದಿನದಲ್ಲಿ ಎಷ್ಟು ವೇಸ್ಟ್ ಆಯ್ತು, ಎಷ್ಟು ಬೆಸ್ಟ್ ಆಯ್ತು. ಯಾವುದು? ಸಂಕಲ್ಪ ಮತ್ತು ಸಮಯ. ಸಂಕಲ್ಪ ಮತ್ತು ಸಮಯ. ಇವತ್ತು ಸಂಕಲ್ಪ ಏನಾದ್ರು ವೇಸ್ಟ್ ಆಯ್ತಾ? ಎಷ್ಟು ಪರ್ಸೆಂಟೇಜ್ ವೇಸ್ಟ್ ಆಯ್ತು? ಸಮಯ ಎಷ್ಟು ಪರ್ಸೆಂಟೇಜ್ ವೇಸ್ಟ್ ಆಯ್ತು? ಎಷ್ಟು ಪರ್ಸೆಂಟೇಜ್ ಬೆಸ್ಟ್ ಇತ್ತು? ಇವತ್ತು ಒಂದು ಸೆಕೆಂಡ್ ವೇಸ್ಟ್ ಆಗಿಲ್ಲ, ಒಂದು ಸಂಕಲ್ಪನೂ ವೇಸ್ಟ್ ಆಗಿಲ್ಲ. अगर मानो 40% वेस्ट है, 20% वेस्ट है, तो उसको बचाओ. फॉर एग्जाम्पल 40% वेस्ट ಇಲ್ಲ 20% ವೇಸ್ಟ್. ಈಗ ವೇಸ್ಟ್ ಅನ್ನು ಉಳಿತಾಯ ಮಾಡಿ. ऐसे नहीं समझो थोड़ा सा ही वेस्ट हो जाता है, बाकी तो सारा दिन ठीक रहता है. ಮತ್ತೆ ಹಿಂಗ ಅನ್ಬೇಡ್ರಿ ಬಾಬಾ, ನಾನು ಜಾಸ್ತಿ ಇಡೀ ದಿನ ಸಮರ್ಥವಾಗೇ ಇರ್ತೀನಿ, ಒಂದ್ ಸ್ವಲ್ಪ ಏನಾಗ್ತದೆ ಪರ್ಸೆಂಟೇಜ್ ವೇಸ್ಟ್ ಆಗ್ತದೆ, ಆ ರೀತಿನೂ ಹೇಳ್ಬಾರ್ದು. ಐಸೆ ನಹಿ ಸಮझो ಅಂತಾರೆ ಬಾಬಾ. लेकिन ये वेस्ट की आदत बहुत समय की आदत होने के कारण लास्ट घड़ी में धोखा दे सकती है. बाबा ಇವತ್ತು ಹೇಳುವಂತ ಮಾತು ಸಮಯ ಮತ್ತು ಸಂಕಲ್ಪ. ಎಷ್ಟು ಪರ್ಸೆಂಟೇಜ್ ವೇಸ್ಟ್ ಆಗ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ಇದ್ದದನ್ನ ಏನ್ ಮಾಡ್ಬೇಕು? ಇವತ್ತು ಬೆಸ್ಟ್ ಮಾಡ್ಕೊಂಡ್ಬಿಡಿ. ಸಮಯನೂ ವೇಸ್ಟ್ ಆಗ್ಬಾರ್ದು, ಸಂಕಲ್ಪನೂ ವೇಸ್ಟ್ ಆಗ್ಬಾರ್ದು. ಒಂದು ವೇಳೆ ಬಾಬಾ ನಾನು ಏನು ಐಸನೇ ಸಮಜೋ ಸ್ವಲ್ಪ ವೇಸ್ಟ್ ಆದದ್ದು ಬಾಬಾ, ಇಡೀ ದಿನ ನನ್ ಬಹಳ ಚೆನ್ನಾಗಿದ್ದೆ, ಅದು ನಡೆಯಂಗಿಲ್ಲ. ವ್ಯರ್ಥದ ಒಂದು ಅಭ್ಯಾಸ ಬಹಳ ಸಮಯದಿಂದ ಇದ್ದಿರುವ ಕಾರಣದಿಂದ ಅದು ಲಾಸ್ಟ್ ಮೂಮೆಂಟಿಗೆ ನಮಗೆ ಮೋಸ ಮಾಡ್ತದೆ. ಸಮಯ ವೇಸ್ಟ್ ಮಾಡೋದು, ಸಂಕಲ್ಪ ವೇಸ್ಟ್ ಮಾಡೋದು, ಇದು ಅಭ್ಯಾಸ ಇತ್ತಂದ್ರೆ ಆದತ್ होने के कारण ಅಂತಿಮ ಸಮಯದಲ್ಲಿ ಲಾಸ್ಟ್ ಗಡಿ ಮೇ ಧೋಖಾ ದೇ ಸಕ್ತಿ ಹೈ. ಕೊನೆ ಸಮಯದಲ್ಲಿ ನಮಗೆ ಮೋಸ ಮಾಡಬಹುದು. ನಂಬರ್ ವಾರ್ ಬನಾ ದೇಗಿ, ನಂಬರ್ 1 ನಹಿ ಬನ್ನೆ ದೇಗಿ. ನಮ್ಮನ್ನ ನಂಬರ್ ವಾರ್ ಅಲ್ಲಿ ಹೋಗ್ಬಿಡುವಂತೆ ಮಾಡ್ಬಿಡ್ತದೆ. ನಂಬರ್ 1 ಅಲ್ಲಿ ಬರ್ಲಿಕ್ಕೆ ಬಿಡಂಗಿಲ್ಲ. ಒಂದ ಸಮಯ ವೇಸ್ಟ್ ಮಾಡಿದ್ರೆ, ಇಲ್ಲ ಅಂದ್ರೆ ಸಂಕಲ್ಪ ವೇಸ್ಟ್ ಮಾಡಿದ್ರೆ. जैसे ब्रह्मा बाप ने आदि में अपने चेकिंग के कारण रोज रात को दरबार लगाई. ब्रह्मा बाबा ಪ್ರತಿನಿತ್ಯನೂ ಸಹಿತ ರಾತ್ರಿ ದರ್ಬಾರವನ್ನ ನಡೆಸ್ತಿದ್ರು. अपनी ಚೆಕಿಂಗ್ के लिए, ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿಕ್ಕೋಸ್ಕರ ದರ್ಬಾರ್ ನಡೆಸ್ತಿದ್ರು. ಕಿಸ್ಕಿ ದರ್ಬಾರ್? ಬಚ್ಚೋं की नहीं, ಎಲ್ಲ ಮಕ್ಕಳನ್ನ ಕುಳ್ಳಿರಿಸಿ ದರ್ಬಾರ ಅಲ್ಲ, अपनी ही कर्मेंद्रियों की दरबार लगाई. ಆತ್ಮ ರಾಜನಾಗಿ ಕೂತ್ಕೊಂಡು ತಮ್ಮ ಕರ್ಮೇಂದ್ರಿಯಗಳ ಮೇಲೆ ದರ್ಬಾರ ಆರ್ಡರ್ ಚಲಾಯ. ದರ್ಬಾರ ಮಾಡುವಾಗ ಆತ್ಮ ಜ್ಯೋತಿ ಆರ್ಡರ್ ಚಲಾಯ. ಬ್ರಹ್ಮ ಬಾಬಾ ಏನ್ ಮಾಡ್ತಿದ್ರಂತೆ? ಆರ್ಡರ್ ಮಾಡ್ತಿದ್ರಂತೆ. ಹೇ ಮನ್ ಮುಖ್ಯಮಂತ್ರಿ, ಯಹ ತುಮಾರಿ ಚಲನ್ ಅಚ್ಚಿ ನಹಿ, ಆರ್ಡರ್ ಮೇ ಚಲೋ. ಆತ್ಮ ಬ್ರಹ್ಮ ಬಾಬರವರ ಆತ್ಮ ತಮ್ಮ ಮನಸ್ಸಿಗೆ ಏನ್ ಮಾಡ್ತಿದ್ರು? ಏ ಮುಖ್ಯಮಂತ್ರಿ ನೀನು ಯಾರು? ಎಲೆ ಮನಸ್ಸೇ, ನೀನು ನನ್ನ ಮುಖ್ಯಮಂತ್ರಿ, ನಿನ್ನ ಚಲನವಲನ ಚಲೋ ಇಲ್ಲ,
ಆರ್ಡರ್ ಮೇ ಚಲೋ, ನೀನು ಆರ್ಡರ್ ಪ್ರಕಾರ ನಡಿ ಅಂತ ಹೇಳಿ ಆತ್ಮ ತನಗೆ ತಾನೇ ರಾಜನಾಗಿ ಮನಸ್ಸೆನ್ನುವಂತ ಮುಖ್ಯಮಂತ್ರಿಗೆ ಕರೆಕ್ಟ್ ಆರ್ಡರ್ ಪ್ರಕಾರ ನಡಿ. ಹೇ ಸಂಸ್ಕಾರ ಆರ್ಡರ್ ಮೇ ಚಲೋ. ಬ್ರಹ್ಮ ಬಾಬರು ದರ್ಬಾರ ಮಾಡ್ತಿದ್ರಂತೆ. ಹೇ ಸಂಸ್ಕಾರ ನೀನು ಕರೆಕ್ಟ್ ಆರ್ಡರ್ ಪ್ರಕಾರ ಇರು. ಮುಖ್ಯಮಂತ್ರಿ ಮನಸ್ಸೇ ನೀನು ಆರ್ಡರ್ ಪ್ರಕಾರ ಇರು. ನಿನ್ನ ಚಲನ ಸರಿ ಇಲ್ಲ ಇವತ್ತು, ಆರ್ಡರ್ ಪ್ರಕಾರ ಇರು. ಕ್ಯೋ ನೀಚೆ ಉಪ್ಪರ್ ಹುವಾ, ಕಾರಣ ಬತ್ತಾವೋ, ನಿವಾರಣ ಕರೋ. ಯಾಕೆ ನನ್ನ ಮನಸ್ಸು ಏರ್ಪೇರಾಯ್ತು, ನನ್ನ ಸಂಸ್ಕಾರ ಏನು ಹೆಚ್ಚು ಕಡಿಮೆ ಆಯ್ತು? ಕಾರಣವನ್ನ ಹೇಳಿ ಅದನ್ನು ಏನ್ ಮಾಡ್ಬೇಕು, ನಿವಾರಣೆ ಮಾಡಿ. ಇದು ದರ್ಬಾರ. ಹರ್ ರೋಜ್ ಅಫಿಷಿಯಲ್ ದರ್ಬಾರ್ ಲಗಾಯಿ, ಐಸೆ ರೋಜ್ ಅಪನಿ ಸ್ವರಾಜ್ಯ ದರ್ಬಾರ್ ಲಗಾವೋ. ಬಾಬಾ ಅಂತಾರೆ, ಬ್ರಹ್ಮ ಬಾಬರವರಂತೆ ಪ್ರತಿನಿತ್ಯನು ಸಹಿತ ಆತ್ಮ ರಾಜ ಕೂತ್ಕೊಂಡು ಸ್ವಯಂ ಮೇಲೆ ಏನ್ ಮಾಡಿ ದರ್ಬಾರವನ್ನ ನಡೆಸಿರಿ. ಪಂಚ ಇಂದ್ರಿಯಗಳು ಪ್ರಜೆಗಳು, ಮನಸ್ಸು ಮುಖ್ಯಮಂತ್ರಿ, ಮತ್ತೆ ಬುದ್ಧಿ ಸಂಸ್ಕಾರ, ಇವೆಲ್ಲವನ್ನ ಒಮ್ಮೆ ಚೆಕ್ ಮಾಡಬೇಕು. ಕರೆಕ್ಟ್ ಆಗಿ ನಡೆದಿದ್ದೇನಾ, ಹೆಚ್ಚು ಕಡಿಮೆ ಆಗಿದ್ದೇನಾ, ಏನಾದ್ರು ವ್ಯರ್ಥ ಹೋಗಿದ್ದೇನಾ ಅಲ್ವಾ? ಬಾಬಾ ಹೇಳ್ತಿದ್ದಾರೆ, ಐಸೆ ರೋಜ್ अपनी स्वराज दरबार लगाओ. कई बच्चे बाप दादा से मीठी मीठी रूरान करते हैं, पर्सनल रूरान करते हैं. बताए, ಕೆಲವು ಮಕ್ಕಳು ಬಾಬನ್ ಜೊತೆಗೆ ಬಹಳ ಮಧುರವಾಗಿ ಆತ್ಮಿಕ ಸಂಭಾಷಣೆ ಮಾಡ್ತಿದ್ದಾರೆ, ಪರ್ಸನಲ್ ಸಂಭಾಷಣೆ ಮಾಡ್ತಿದಾರಂತೆ. ಹೇಳ, ನೀವು ನನ್ನ ಜೊತೆಗೆ ಏನ್ ಸಂಭಾಷಣೆ ಮಾಡಿದಿರಿ ಅಂತ ಹೇಳ್ಕೊಂಡು ಹೇಳ, ಪರ್ಸನಲ್ ಹೇಳಿದ್ದನ್ನು ಹೇಳ. कहते हैं हमको अपने भविष्य का चित्र बताओ, हम क्या बनेंगे. ಬಾಬಾ ಹೇಳು ಬಾಬಾ, ನನ್ನ ಭವಿಷ್ಯದ್ದು ಚಿತ್ರವನ್ನ ತೋರಿಸು, ನಾನು ಸತ್ಯದಲ್ಲಿ ಮುಂದಕ್ಕೆ ಹೋಗಿ ನಾನು ಏನಾಗ್ತೀನಿ ಹೇಳು ಬಾಬಾ ನನ್ಗೆ ಅಂತ ಪರ್ಸನಲ್ ಆಗಿ ಬಾಬನ್ ಜೊತೆಗೆ ಮಾತಾಡ್ತಿದ್ರು. जैसे आदि रत्नों को याद होगा कि जगदम्बा माँ से सभी बच्चे अपना चित्र मांगते थे. मम्मा आप हमको चित्र दो, हम कैसे ही. ಮಮ್ಮನ ಹತ್ರ ಹೋಗಿ ಕೇಳ್ತಿದ್ರಂತೆ, ಮಮ್ಮ ನಾವು ಹೇಗಿದ್ದೀವಂತ ನಮ್ಮ ಚಿತ್ರವನ್ನ ತೋರಿಸು ಮಮ್ಮ, ನಮ್ ಚಿತ್ರವನ್ನ ಕೊಡು ಮಮ್ಮ. तो बाप दादे से भी रूरान करते, अपना चित्र मांगते हैं. ಬಾಪ್ ದಾದರವರ ಜೊತೆಗೂ ಸಹಿತ ಆತ್ಮಿಕ ಸಂಭಾಷಣೆ ಮಾಡ್ತಾ ಚಿತ್ರವನ್ನ ಮಾಂಗ್ತೆ हैं. आप सबकी भी दिल तो होती होगी ना, हमको भी चित्र मिल जाए तो अच्छा है. ನಿಮಗೂ ಅದೇ ರೀತಿ ಮನಸ್ಸಲ್ಲಿ ಬಂದಿರ್ಬೇಕಲ್ವಾ, ನಾಳೆ ನಾನು ಭವಿಷ್ಯದಲ್ಲಿ ಏನಾಗ್ತೀನಿ ಆ ಚಿತ್ರ ಇವತ್ತೇ ಸಿಕ್ಕಿಬಿಟ್ರೆ ಎಷ್ಟು ಚಲೋ ಇತ್ತಲ್ಲ. ಬೇಕನ್ನಿಸ್ತದ लेकिन बाप दादा कहते हैं, बाप दादा ने हर एक बच्चे को एक विचित्र दर्पण दिया. वह दर्पण कौन सा है? ಎಲ್ಲ ಮಕ್ಕಳಿಗೂ ಸಹಿತ ಬಾಬಾ ಒಂದು ವಿಚಿತ್ರವಾದಂತ ಕನ್ನಡಿಯನ್ನ ಕೊಡ್ತಾರೆ. ಯಾವ ಕನ್ನಡಿ ಅದು? दर्पण कौन सा है? वर्तमान समय आप स्वराज्य अधिकारी हो ना, वर्तमान समय आप स्वराज्य अधिकारी हो ना. ಸ್ವರಾಜ್ಯ ಅಧಿಕಾರಿ ಹೋ तो हाथ उठा. ನಾನು ಸ್ವರಾಜ್ಯಾಧಿಕಾರಿ ಅನ್ನುವಂಗಿತ್ತಂದ್ರೆ ಕೈ ಎತ್ತಿ. स्वराज्य अधिकारी हो, अच्छा कोई कोई नहीं उठा रहे हैं. थोड़ा थोड़ा है क्या? थोड़ा थोड़ा है इसलिए हाथ नहीं उठाया. बाबा मैं स्वराज्य अधिकारी हूँ, हाथ उठाओ. थोड़ा थोड़ा है क्या? अच्छा सभी स्वराज्य अधिकारी हो, मुबारक हो. ಎಲ್ಲರೂ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ, ತಮಗೆಲ್ಲರಿಗೂ ಶುಭಾಶಯ. ಸ್ವರಾಜ್ಯ ಅಧಿಕಾರಿಗಳಿಗೆ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. तो स्वराज्य अधिकार का चार्ट आपके लिए भविष्य पद की शक्ल दिखाने का दर्पण है. ಸ್ವರಾಜ್ಯ ಅಧಿಕಾರದ ಚಾರ್ಟ್ ಭವಿಷ್ಯ ಪದವಿಯನ್ನ ತೋರಿಸುವಂತ ದರ್ಪಣ. ಸ್ವರಾಜ್ಯಾಧಿಕಾರಿ ಕರೆಕ್ಟ್ ಇದ್ದೇವಂತಂದ್ರೆ ಅದು ಭವಿಷ್ಯದಲ್ಲಿ ರಾಜ್ಯಾಧಿಕಾರಿ. ಅದಕ್ಕೆ ಸ್ವರಾಜ್ಯಾಧಿಕಾರಿ ದರ್ಬಾರವನ್ನ ನಡೆಸ್ರಿ. ಮನಸ್ಸು ನೋಡ್ರಿ, ಬುದ್ಧಿ ನೋಡ್ರಿ, ಸಂಸ್ಕಾರ ನೋಡಿ, ಪಂಚೇಂದ್ರಿಯಗಳೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆನೋ ಇಲ್ಲೋ, ಎಲ್ಲಿನೂ ಸಹಿತ ವೇಸ್ಟ್ ಇಲ್ಲಲ್ಲ, ವ್ಯರ್ಥ ಸಂಕಲ್ಪ ಇಲ್ಲಲ್ವಾ, ಎಲ್ಲ ಚೆಕ್ ಮಾಡ್ಬೇಕು ನಮ್ಮನ್ನ. ಇವತ್ತು ಬಾಬಾ ಅದೇ ಅಂದರೆ,
ವ್ಯರ್ಥ ಇದ್ರೆ, ವೇಸ್ಟ್ ಇದ್ರೆ ಏನ್ ಮಾಡ್ಬೇಕು? ಅದನ್ನ ಬೆಸ್ಟಿಗೆ ಚೇಂಜ್ ಮಾಡ್ಕೋಬೇಕು. ಮಕ್ಕಳಲ್ಲಿ ಮೇನ್ ಏನಂದ್ರೆ ವ್ಯರ್ಥಕ್ಕೆ ಲೀಕೇಜ್. ವ್ಯರ್ಥದ್ದು ಏನಿದೆ? ಲೀಕೇಜ್ ಇದೆ. ಕನೆಕ್ಷನ್ ಹೇಗಿದೆ ಅಂತೆ? ಲೂಸ್ ಇದೆ. थोड़ा भी लूस हो या लीक हो जाए लाइट ठीक नहीं आ सकती. ಅದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಬಾಬಾ ನನ್ನ ಮೇಲೆ ನಾನೇ ಏನ್ ಮಾಡ್ಬೇಕು? ಸ್ವರಾಜ್ಯ ದರ್ಬಾರವನ್ನ ನಡೆಸಬೇಕು. ಬ್ರಹ್ಮ ಬಾಬಾ ಏನ್ ಮಾಡ್ತಿದ್ರು? ಮನಸ್ಸೆನ್ನುವ ಮುಖ್ಯಮಂತ್ರಿಯೇ, ನಿಂದು ಚಲನ ಸರಿ ಇಲ್ಲ. ತಮ್ಮನ್ನು ತಾವೇ ಏನ್ ಮಾಡ್ಕೊತಿದ್ರು? ಆತ್ಮ ಮಾಲೀಕನಾಗಿ ರಾಜನಾಗಿ ದರ್ಬಾರವನ್ನು ನಡೆಸ್ತಿದ್ರು. ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಮಕ್ಕಳು ಬಾಬಾ ನಾನು ನಾಳೆ ಏನಾಗ್ತೀನಿ ಬಾಬಾ ಚಿತ್ರ ಕೊಡು ಅಂದಕ್ಕೆ ಬಾಬಂದ ಉತ್ತರ ಏನು? स्वराज्य अधिकार का चार्ट आपके लिए भविष्य पद की शक्ल दिखाने का दर्पण है. स्वराज्य अधिकाರದ ಚಾರ್ಟ್ ಭವಿಷ್ಯ ಪದವಿಯ ಮುಖವನ್ನ ತೋರಿಸುವ ದರ್ಪಣವಾಗಿದೆ. यह दर्पण सबको मिला हुआ है ना? क्लियर है ना? कोई ऐसे काले दाग तो नहीं लगे हुए है ना? ಕನ್ನಡಿಯಲ್ಲಿ ಕರಿ ಕಲೆ ಯಾವುದು ಇಲ್ಲಲ್ವಾ? अच्छा काले दाग तो नहीं होंगे ना, लेकिन कभी कभी जैसे गर्म पानी होता है ना, वह कोहरे के मुआफिक आईने पर आ जाता है. ಈಗ ಬಿಸಿ 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 ನೀರು ಅಲ್ಲೇ ಕನ್ನಡಿ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗ್ತದೆ? ಕನ್ನಡಿ ಬಿಸಿ ಬಿಸಿ ನೀರಿದು ಹೊಗೆ ಬಂದ ಕೂಡಲೇ ಕನ್ನಡಿ ಏನಾಗ್ತದೆ? ಬಾಬಾ ಹೇಳ್ತಿದ್ದಾರೆ, ಜೈಸೆ ಫಾಗಿ ಹೋತಿ ಹೇನ ಮಂಜು ಮಂಜು ಆದಂಗೆ ಕನ್ನಡಿನ ಏನಾಗ್ತದೆ? ಮಂಜು ಮಂಜು ಆಗ್ತದೆ. तो आईने पर ऐसा होता है ना, तो आईना क्लियर नहीं दिखाता. ಆವಾಗ ಕನ್ನಡಿ ಸ್ಪಷ್ಟ ಕಾಣಂಗಿಲ್ಲ. ನಹಾನೆ ಕೆ ಸಮಯ तो सबको अनुभव होगा ना. ನೀವು ನೋಡಿ ಬಾತ್ರೂಮ್ ನಲ್ಲಿ ಇದಿರ್ಬೇಕು, ಯಾವ್ದು? ಕನ್ನಡಿ. ನೀವು ಬಿಸಿ 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 ನೀರು ಸ್ನಾನ ಮಾಡ್ರಿ, ನೆಕ್ಸ್ಟ್ ಕನ್ನಡಿ ನೋಡ್ರಿ ಎಲ್ಲ ಮಂಜೆ ಮಂಜೆ ಇರ್ತದೆ. ಬಾಬಾ ನೋಡಿ, ಬಾಬನಿಗೆ ಗೊತ್ತಿದೆ ಅದು. नहाने के समय तो सबका अनुभव होगा ना. तो ऐसा अगर कोई एक भी कर्मेंद्रिय अभी तक भी आपके पूरे कंट्रोल में नहीं है, ಒಂದು ಕರ್ಮೇಂದ್ರಿಯ ಏನಾದರೂ ಇಂದಿನ ತನಕ ಆತ್ಮರಾಜನ ಕಂಟ್ರೋಲ್ ಅಲ್ಲಿ ಒಂದು ವೇಳೆ ಇಲ್ಲ ಅಂದ್ರೆ, है कंट्रोल में लेकिन कभी कभी नहीं भी है. कंट्रोल ಅಲ್ಲಿ ಇದೆ, ಆದ್ರೆ ಕೆಲವೊಮ್ಮೆ कंट्रोल ಅಲ್ಲಿ ಇಲ್ಲ. अगर मानो कोई भी कर्मेंद्रिय, चाहे आंख हो, चाहे मुख हो, चाहे कान हो, चाहे पाँव हो, पाँव भी कभी कभी बुरे संग के तरफ चला जाता है. ಕೆಲವೊಮ್ಮೆ ಕಾಲು ಸಹಿತ ಗೊತ್ತಿಲ್ಲದ ಹಂಗೆ ಕೆಟ್ಟ ಸಂಘದ ಕಡೆಗೆ ಹೋಗ್ಬಿಡ್ತದೆ. तो पाँव भी कंट्रोल में नहीं हुआ ना, ಅವಾಗ ಕಾಲು ಸಹಿತ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಅರ್ಥ ಅಲ್ವಾ? संगठन में बैठ जाएंगे, रामायण और भागवत की उल्टी कथाएं सुनेंगे, सुलटी नहीं तो कोई भी कर्मेंद्रिय संकल्प समय सहित अगर कंट्रोल में नहीं है, तो इससे ही चेक करो जब स्वराज्य में कंट्रोलिंग पावर नहीं है, तो विश्व के राज्य में कंट्रोल क्या करेंगे? ಬಾಬಾ ತಿಳಿಸ್ತಿದ್ದಾರೆ, ಎಲ್ಲೋ ಹೋಗ್ತದೆ ಸಂಘಟನೆಯಲ್ಲಿ ಹೋಗಿ ಕೂತ್ಕೊಳ್ಳೋದು, ರಾಮಾಯಣ ಭಾಗವತ ಎಲ್ಲ ಉಲ್ಟಾ ಕಥೆಯನ್ನ ಕೇಳೋದು. ಏನಾಗ್ತದ ಅವಾಗ? ಕರ್ಮೇಂದ್ರಿಯಗಳು ನಮ್ಮ ಸಂಕಲ್ಪ ಸಮಯ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಅರ್ಥ. ಚೆಕ್ ಮಾಡ್ಕೊಳ್ಳಿ. ಸ್ವರಾಜ್ಯದಲ್ಲಿಯೇ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದ್ರೆ ವಿಶ್ವ ರಾಜ್ಯದಲ್ಲಿ ಕಂಟ್ರೋಲ್ ಹೆಂಗಿರ್ತದೆ? ಆತ್ಮ ಜ್ಯೋತಿ ಮಾಲೀಕನಾಗಿ ಮನಸ್ಸು ಬುದ್ಧಿ ಸಂಸ್ಕಾರ ಮತ್ತು ಪಂಚ ಇಂದ್ರಿಯಗಳ ಮೇಲೆ ಕಂಟ್ರೋಲಿಂಗ್ ಪವರ್ ಇರಬೇಕು. ಕಣ್ಣಿನ ಮೇಲೆ, ಬಾಯಿಯ ಮೇಲೆ, ಕಿವಿಯ ಮೇಲೆ, ಕಾಲು, ಎಲ್ಲಿ ಹೋಗ್ಬಾರ್ದು, ನೋಡ್ಬಾರ್ದು. ಕೆಲವೆಲ್ಲ ಅನಾವಶ್ಯಕ ಸುಮ್ಮನೆ ಕೇಳೋದು, ಇವೆಲ್ಲ ಈ ಆತ್ಮ ಜ್ಯೋತಿ ರಾಜನಿಗೆ ಇಂದ್ರಿಯಗಳ ಮೇಲೆ ಏನಿಲ್ಲ ಅಂತ ಅರ್ಥ? ಕಂಟ್ರೋಲಿಂಗ್ ಇಲ್ಲ. ಇಲ್ಲಿ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದ್ರೆ ವಿಶ್ವ ರಾಜ್ಯದಲ್ಲಿ ಸಹಿತ ಕಂಟ್ರೋಲ್ ಹೆಂಗಿರ್ಲಿಕ್ಕೆ ಸಾಧ್ಯ? ಸೊ ರಾಜ ಕೈಸೆ ಬನೆಂಗೆ? ಅವಾಗ ನಾವು ರಾಜರೇ ಹೆಂಗಾಗ್ತೀವಿ?
वहां तो सब एक्ಯುರೇಟ್ है ಸ್ವರ್ಗದಲ್ಲಿ ಮಾತ್ರ ಎಲ್ಲನೂ ಸಹಿತ ಕರೆಕ್ಟ್ ಇರ್ತದೆ, एक्युರೇಟ್ ಇರ್ತದೆ. कंट्रोलिंग पावर, रूलिंग पावर सब स्वतः ही संगम युग के पुरुषार्थ की प्रारब्ध के रूप में. कंट्रोलिंग पावर ಮತ್ತೆ ರೂಲಿಂಗ್ ಪವರ್ ಎಲ್ಲಿ ಕಾಣಬೇಕು? ಸಂಗಮ ಯುಗದ ಪುರುಷಾರ್ಥದಲ್ಲಿ ಕಾಣಬೇಕು. ಅದರ ಪ್ರಾರಬ್ಧ ರೂಪದಲ್ಲಿ ಭವಿಷ್ಯದಲ್ಲಿ ಸಿಗ್ತದೆ. ಆವಾಗ ರಾಜರಾಗ್ತೀವಿ. ಹೋಗಿ ಹೋಗಿ ಬಾಬನ ಹತ್ರ, ಬಾಬಾ ನಾನು ಭವಿಷ್ಯದಲ್ಲಿ ಏನಾಗ್ತೀನಿ, ನನ್ನ ಚಿತ್ರ ತೋರಿಸು ಅಂದ್ರೆ ಈಗ ನಾನೇ ನೋಡ್ಕೋಬೇಕು. ನನ್ನ ಹತ್ರ ಇದೆಲ್ಲ ಕರೆಕ್ಟ್ ಇದೆ ಅಂದ್ರೆ ಭವಿಷ್ಯದಲ್ಲಿ ನಾನು ಏನಾಗ್ತೀನಿ, ರಾಜ ಆಗ್ತೀನಿ ಅಂತ ಅರ್ಥ. संगम युग अर्थात वर्तमान समय अगर कंट्रोलिंग पावर रूलिंग पावर कम है, ಸಂಗಮ ಯುಗದಲ್ಲಿ ನಮ್ಮ ಹತ್ರ ಕಂಟ್ರೋಲಿಂಗ್ ಪವರ್ ಮತ್ತೆ ರೂಲಿಂಗ್ ಪವರ್ ಕಡಿಮೆ ಇದ್ರೆ तो पुरुषार्थ कम तो प्रारब्ध क्या होगी? ಕಂಟ್ರೋಲಿಂಗ್ ಪವರ್ ಮತ್ತೆ ರೂಲಿಂಗ್ ಪವರ್ ಇಲ್ಲ, ಪುರುಷಾರ್ಥ ಕಡಿಮೆ ಇದೆ, ಭವಿಷ್ಯದಲ್ಲಿ ಪದವಿ ಏನ್ ಸಿಗ್ಬೋದು? हिसाब करने में तो होशियार होना, तो इस आईने में अपना फेस देखो, अपनी शक्ल देखो. ಈ ರೀತಿ ಈ ಜ್ಞಾನ ಇಷ್ಟು ತಿಳುವಳಿಕೆಯ ಕನ್ನಡಿಯಲ್ಲಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ಇಷ್ಟು ತಿಳುವಳಿಕೆ ಕೊಟ್ಟರು ಬಾಬಾ. ಪಂಚ ಇಂದ್ರಿಯಗಳು, ಮನಬುದ್ಧಿ, ಸಂಸ್ಕಾರ, ಇದರ ಮೇಲೆ ನಾನು ಕರೆಕ್ಟ್ ಆಗಿ ದರ್ಬಾರ ನಡೆಸಿ ಎಲ್ಲ ಕರೆಕ್ಟ್ ಆರ್ಡರ್ ಪ್ರಕಾರ ಇವೆನಾ, ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇದೆಯಾ ನೋಡಿ. ನಿಮ್ಮ ಚಿತ್ರ, ಭವಿಷ್ಯ ಚಿತ್ರ ನಿಮಗೇನೆ ಏನಾಗ್ತದೆ ಗೊತ್ತಾಗ್ತದೆ ಅಂತ ಬಾಬಾ ತಿಳಿಸ್ತಾರೆ. राजा की आती है, रॉयल फैमिली की आती है, रॉयल प्रजा की आती है, साधारण प्रजा की आती है, कौन सी शक्ल आती है? ಈಗ ನೀವೇ ನೋಡ್ಕೊಳ್ಳಿ, ಯಾವ ರೂಪ, ಯಾವ ಮುಖ ಕಣ್ಣ ಮುಂದೆ ಬರ್ತದೆ? ರಾಜನ ಮುಖ ಕಣ್ಣ ಮುಂದೆ ಬರ್ತದೋ, ರಾಯಲ್ ಫ್ಯಾಮಿಲಿಯ ಮುಖ ಕಣ್ಣ ಮುಂದೆ ಬರ್ತದೋ, ರಾಯಲ್ ಪ್ರಜನ ರೂಪ ಬರ್ತದೋ, ಸಾಧಾರಣ ಪ್ರಜಾ ಅಂತ ಬರ್ತದೋ, ಯಾವ ಮುಖ ಕಣ್ಣ ಮುಂದೆ ಬರ್ತದೆ? तो मिला चित्र, ನಿಮ್ಮ ಚಿತ್ರ ನಿಮಗೆ ಸಿಗ್ತಾ? इस चित्र से चेक करना, हर रोज चेक करना. ಪ್ರತಿನಿತ್ಯನೂ ಸಹ ತಾವು ಚೆಕ್ ಮಾಡ್ಕೊಳ್ಳಿ, ಪ್ರತಿನಿತ್ಯನೂ ಚೆಕ್ ಮಾಡ್ಕೊಳ್ಳಿ ನನ್ನ ರೂಪ ಹೆಂಗಿದೆ. ಈಗ ನನ್ನ ಹತ್ರ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇದ್ರೆ ಮಾತ್ರ ಭವಿಷ್ಯದಲ್ಲಿ ಸಹಿತ ನಾವು ರಾಜರಾಗ್ತೀವಿ. ಹಿಂದೇನು ಬಾಬಾ ಅಂದಿದ್ದಾರೆ, ಯಾರು ಕರ್ಮೇಂದ್ರಿಯಗಳಿಗೆ ದಾಸರಾಗಿರ್ತಾರೋ ಅವ್ರ ಭವಿಷ್ಯದಲ್ಲಿ ಏನಾಗ್ತಾರೆ? ದಾಸದಾಸಿ ಪದವಿ. ಕರ್ಮೇಂದ್ರಿಯಗಳಿಗೆ ದಾಸರಾದರೆ ಭವಿಷ್ಯದಲ್ಲಿ ದಾಸದಾಸಿ ಪದವಿ. ಅಧೀನ ಆದ್ರೆ ಈ ರೀತಿ ಬಾಬಾ ಪ್ರತಿಯೊಂದು ಈಗಲೇ ನಮ್ಗೆ ಗೊತ್ತಾಗ್ತದೆ ಭವಿಷ್ಯದಲ್ಲಿ ನಾನು ಏನಾಗ್ತೀನಿ ಅಂತ. ಅದು ಬಾಬಾನ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮುಖವನ್ನ ನೀವೇ ಏನ್ ಮಾಡ್ಕೊಳ್ಳಿ, ಈಗ ನೋಡ್ಕೊಳ್ಳಿ ಅಂತಾರೆ ಬಾಬಾ. तो इस चित्र से चेक करो, हर रोज चेक करना. बहुत काल के पुरुषार्थ से, ಒಂದು ವೇಳೆ ಬಹಳ ಸಮಯದಿಂದ ನಾನು ಸ್ವರಾಜ್ಯಾಧಿಕಾರಿ, ಬಹಳ ಸಮಯದಿಂದ ಪುರುಷಾರ್ಥ ಬಹಳ ಚಲೋ ಇದೆ, ಬಾಬಾ ಹೇಳಿದಂತೆನೇ ಇದೆ, ಆಗ ಬಹುತ ಕಾಲಕ್ಕೆ ರಾಜ್ಯ ಭಾಗ್ಯಕ್ಕೆ ಪ್ರಾಪ್ತಿ. ಅಲ್ಲಿನೂ ಸಹ ಬಹಳ ಸಮಯ ರಾಜ್ಯ ಭಾಗ್ಯದ ಪ್ರಾಪ್ತಿ ಆಗ್ತದೆ. ಅಗರ್ ಆಪ್ ಸೋಚೋ कि अंत के समय बेहद का वैराग्य तो आ ही जाएगा. ಇರ್ಲಿ ಬಿಡಿ, ಕೊನೆಗಂತೂ ಬೇಹದ್ದಿನ ವೈರಾಗ್ಯ ಬಂದೇ ಬರ್ತದಲ್ವಾ. ಈಗ ಹೆಂಗಿದ್ರೆ ಹಂಗೆ ನಡ್ಕೊಂಡ್ಬಿಡೋದು, ಅಂತಿಮದಲ್ಲಿ ಏನ್ ಬಂದೇ ಬರ್ತದೆ? ಬೇಹದ್ದಿನ ವೈರಾಗ್ಯ ಬಂದೇ ಬರ್ತದೆ. ಲೇಕಿನ್ अंत समय आएगा तो बहुत काल हुआ या थोड़ा काल हुआ, ಕೊನೆಯ ಕಾಲದಲ್ಲಿ ಬಂದೇ ಬರ್ತದೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಸ್ವಲ್ಪ ಸಮಯ ಆಯ್ತು, ಪುರುಷಾರ್ಥ ಬಹಳ ಸಮಯದಾಯ್ತು, ಕಡಿಮೆ ಸಮಯ. बहुत काली नहीं कहेंगे ना. 21 जन्म पूरा ही राज्याधिकारी बने, तख्त पर भले नहीं बैठे लेकिन राज्याधिकारी हो. 21 ಜನ್ಮ ಎಲ್ಲದು? ಸತ್ಯಯುಗದಲ್ಲೇ. ಬಾಬಾ ಅಂತಿದ್ದಾರೆ, ಅಧಿಕಾರಿಗಳಾಗ್ತೀವಿ ನಾವು, ರಾಜ್ಯಾಧಿಕಾರಿಗಳಾಗ್ತೀವಿ. ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಿರ್ಬೋದು, ಆದ್ರೆ ರಾಜ್ಯಾಧಿಕಾರಿಗಳಾಗ್ತೀವಿ. यह बहुत काल के प्रारब्ध का कनेक्शन है. ಬಹಳ ಸಮಯದ ನಮ್ಮ ಸ್ಥಿತಿ ಬಹಳ ಸಮಯದ ಪ್ರಾರಬ್ಧದ ಜೊತೆಗೆ ಕನೆಕ್ಷನ್ ಇದೆ.
ಇಲ್ಲ ಹಿಂಗೆ ಇದ್ದು ಬಿಡೋದು, ಮತ್ತೆ ಅಂತಿಮದಲ್ಲಿ ಬೇಂದಿನ ವೈರಾಗ್ಯ ಬಂದೇ ಬರ್ತದಲ್ಲ, ಅದು ನಡೆಯಂಗಿಲ್ಲ. ಬಹಳ ಸಮಯ ಅದೇ ಸ್ಥಿತಿಯಲ್ಲಿ ದೀರ್ಘಕಾಲ ನಾವಿದ್ರೆ ಅಲ್ಲಿ ದೀರ್ಘಕಾಲದ ನಮ್ಗೆ ಕನೆಕ್ಷನ್ ಇದೆ. ಬಹುತ್ ಕಾಲಕ್ಕೆ ಪ್ರಾರಬ್ಧ का ಕನೆಕ್ಷನ್ है. ಇನ್ನೊಮ್ಮೆ ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ, ಬರೇ ಹೋರಾಟ ಹೋರಾಟ ಹೋರಾಟ, ಯುದ್ಧ 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 ಯುದ್ಧ. ಕೊನೆಯ ಕಾಲದಲ್ಲಿ ಎಂತ ಪುರುಷಾರ್ಥ ಮಾಡ್ತಾರೆ, ಎಂತ ಪುರುಷಾರ್ಥ, ವಿಶ್ವ ರಾಜ್ಯ ಅಧಿಕಾರಿ ಆಗುವಷ್ಟು ಪುರುಷಾರ್ಥ. ಅದು ಸ್ವಲ್ಪ ಸಮಯ, ಲಾಸ್ಟ್ ಇನ್ನೇನ್ ಸಾಯ್ಲಿಕ್ಕೆ ಸ್ವಲ್ಪ ದಿನ ಇದೆ ಅಂತನ್ನುವಾಗ ಇಷ್ಟು ಪುರುಷಾರ್ಥ, ಪವರ್ಫುಲ್ ಪುರುಷಾರ್ಥ. 10-20 ವರ್ಷ ಯೋಗಿ ಜೀವನ ಬರೀ ಯುದ್ಧದಲ್ಲೇ. ಇದೇನ್ ಪದವಿ? ಬಾಬಾ ಅಂತಾರೆ ಅವ್ರ ಸತ್ಯದಲ್ಲಿ ಬರಂಗೇ ಇಲ್ಲ. ಯುದ್ಧ 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 ತ್ರೇತಾಯುಗದ ಲಕ್ಷಣ, ಅದು ತ್ರೇತಾಯುಗದ ಲಕ್ಷಣ. ಅದಕ್ಕೇನೆ ರಾಮನ ಕೈಯಲ್ಲಿ ಯಾವಾಗಲೂ ಏನ್ ತೋರಿಸ್ತಾರೆ? ಬಿಲ್ಲು ಬಾಣ. ಹೋರಾಟ 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 ಹೋರಾಟ, ಪುರುಷಾರ್ಥದಲ್ಲಿ ಗುದ್ದಾಟ ಗುದ್ದಾಟ ಗುದ್ದಾಟ, ಕೊನೆಗೆ ಇದಾಗ್ಬಿಡುತ್ತೆ. ಸತ್ಯಯುಗದಲ್ಲಿ ಪದವಿಯೇ ಇಲ್ಲ, ಸಾಮಾನ್ಯ ಪದವಿ ಯಾವುದು? ದಾಸದಾಸಿ ಅಂತಿಂತ ಪದವಿ ಇರ್ತದೆ. ಕೊನೆಗೆ ತ್ರೇತಾಯುಗದ ಎಂಡಾಗುವಾಗ ಏನಾಗ್ತಾರೆ? ಪಟ್ಟದಲ್ಲಿ ಕುಂತು ಬಿಡ್ತಾರೆ. ಸ್ವಲ್ಪ ಸಮಯ ಅಷ್ಟೇ ರಾಜ್ಯಪಾಲ, ಅಷ್ಟು ತನಗೆ ಪದವಿ ಸಾಮಾನ್ಯ ಪದವಿ. ಸತ್ಯದ ಆದ್ಯಲೇ ಬರ್ತಾರೆ, ಆದ್ರೆ ಸಾಮಾನ್ಯ ಎಲ್ಲೋ ದಾಸದಾಸಿಯ ಪ್ರಜೆನೋ ಮತ್ತೊಂದು ಹಂಗಾಗಿರ್ತಾರೆ. ಆಮೇಲೆ ಲಾಸ್ಟ್ ಮೊಮೆಂಟಿಗೆ ಪುರುಷಾರ್ಥ ಮಾಡ್ತಾರಲ್ಲ, ಅವಾಗ ತ್ರೇತಾಯುಗದ ಎಂಡಿಗೆ ರಾಜ್ಯ. ಅಷ್ಟರ ತನಕ ಇಲ್ವೇ ಇಲ್ಲ. ಅದು ಹಿಂದಿನ ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ. ಆದ್ರಿಂದ 21 जन पूरा ही राज्याधिकारी बने, तख्त पर भले नहीं बैठे लेकिन राज्याधिकारी हो. यह बहुत काल का पुरुषार्थ, बहुत काल की प्रारब्ध का कनेक्शन है. इसलिए अलबेले नहीं बनना. ಬಾಬನಿಗಂತ ನಮ್ಮನ್ನ ನಂಬರ್ 1 ನಲ್ಲೇ ಪಾಸ್ ಮಾಡುವಂಥದ್ದು ಇಂಟ್ರೆಸ್ಟ್. ಯಾರು ನಿರ್ಲಕ್ಷ್ಯ ಮಾಡಬೇಡಿ. ಅಭಿ ತೋ ವಿನಾಶ್ ಕಿ ಡೇಟ್ ಫಿಕ್ಸ್ ನಹಿ ಹೈ. ಇನ್ನು ಸಹಿತ ವಿನಾಶದ ದಿನಾಂಕ ಏನಾಗಿಲ್ಲ, ಫಿಕ್ಸ್ ಆಗಿಲ್ಲ. ಪತಾ ಹಿ ನಹಿ 8 ವರ್ಷ ಹೋಗಾ 10 ವರ್ಷ ಹೋಗಾ, ಪತಾ ತೋ ಹೈ ಹಿ ನಹಿ. ಇನ್ನು 8 ವರ್ಷ ಇದೇನೋ 10 ವರ್ಷ ಇದೇನೋ ಇನ್ನೂ ಗೊತ್ತಿಲ್ಲ. तो आने वाले समय में हो जाएंगे नहीं. विश्व के अंत काल सोचने के पहले, ವಿಶ್ವದ ಅಂತ್ಯ ಸಮಯವನ್ನ ಯೋಚನೆ ಮಾಡೋಕ್ಕಿಂತ ಮೊದಲೇ ಅಪನೆ ಜನ್ಮ ಕ ಅಂತಕಾಲ ಸೋಚೋ. ವಿಶ್ವದ ಅಂತ್ಯ ಏನ್ ಯೋಚನೆ ಮಾಡ್ತೀರಿ? ನಮ್ಮ ಜನ್ಮದ ಅಂತ್ಯಕಾಲವನ್ನ ಯೋಚನೆ ಮಾಡಿ. आपके पास डेट फिक्स है, किसके पास पता है कि यह डेट पर मेरा मृत्यु होना है किसके पास नहीं है ना. ಇಂಥ ದಿನಾಂಕಕ್ಕೆ ನನಗೆ ಸಾವು ಬರ್ತದೆ, ಯಾರ ತರ ದಿನಾಂಕ ಇದೆಯಾ? नहीं है ना. विश्व का अंत तो होना ही है, समय पर होगा ही. ಜಗತ್ತಿನ ಅಂತ್ಯ ಸಮಯ ಬಂದಾಗ ಅದು ಹಾಗೆ ಆಗ್ತದೆ. पहले अपने अंत काल सोचो. जगदम्बा का स्लोगन याद करो. क्या स्लोगन है? जगदम्बा सरस्वती ಅವರದ್ದು ಸ್ಲೋಗನ್ ಯಾವುದು? ಹರ್ ಗಡಿ अपने अंतिम गड़ी समझो. ಪ್ರತಿ ಗಳಿಗೆನೂ ನಂದು ಅಂತಿಮ ಗಳಿಗೆ ಅಂತ ತಿಳ್ಕೊಳ್ಳಿ. ಸಾವಿನ ದಿನಾಂಕ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ದೇಹ ಬಿಡ್ಬೋದು. ಪ್ರತಿ ಗಳಿಗೆನೂ ಅಂತಿಮ ಗಳಿಗೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ನಾವು ಬಹಳ ಸಮಯದ ಪುರುಷಾರ್ಥ ಬಹಳ ಇಂಪಾರ್ಟೆಂಟ್. ನಾನು ಕೊನೆ ಸಮಯದಲ್ಲಿ ಮಾಡ್ತೀನಿ ಅಂತ ಇರಬಾರ್ದು. ಅಚಾನಕ್ ಹೋನಾ ಹೇನ, ಡೇಟ್ ನೈ ಬತಾಯಿ ಜಾಯೇಗಿ. ನಾ ವಿಶ್ವಕ್ಕೆ ನಾ ಆಪಕ್ಕೆ ಅಂತಿಮ ಗಡಿ. ವಿಶ್ವದ ಅಂತಿಮನೂ ಗೊತ್ತಿಲ್ಲ, ನಮ್ಮ ಅಂತಿಮ ಗಳಿಗೆನೂ ಗೊತ್ತಿಲ್ಲ. ಸಬ್ ಅಚಾನಕ್ ಕಾ ಖೇಲ್ ಹೈ. इसलिए दरबार लगाओ. हे राजे, स्वराज्याधिकारी राजे, अपनी दरबार लगाओ ना. ಬಾಬಾ ಅಂತಾರೆ, ಹೇ ರಾಜರೇ, ಆತ್ಮರಾಜರೇ, ನಿಮ್ಮ ಸ್ವರಾಜ್ಯದ ದರ್ಬಾರವನ್ನ ನಡೆಸಿರಲ್ವಾ? ಆರ್ಡರ್ ಮೇ ಚಲಾವು. ಈ ಪಂಚ ಇಂದ್ರಿಯಗಳನ್ನ, ಮನಬುದ್ಧಿ ಸಂಸ್ಕಾರವನ್ನ ರಾಜರೇ ಅದನ್ನ ಆರ್ಡರ್ ಪ್ರಕಾರ ನಡೆಸಿರಿ ಅಂತಾರೆ ಬಾಬಾ. ಯಾಕೆಂದ್ರೆ ಭವಿಷ್ಯ का गायन है, लॉ एंड ऑर्डर होगा. ಭವಿಷ್ಯದೇನು? लॉ एंड ऑर्डर स्वतः ही होगा. लव एंड लॉ दोनों का बैलेंस होगा.
ಲವ್ ಮತ್ತೆ ಲಾ ಎರಡು ಸಹಿತ ಬ್ಯಾಲೆನ್ಸ್ ಇರ್ತದೆ. ನ್ಯಾಚುರಲ್ ಹೋಗಾ राजा कोई लॉ पास नहीं करेगा कि यह लॉ है, जैसे आजकल लॉ बनाते रहते ही। आजकल तो पुलिस वाला भी लॉ उठा लेता है, लेकिन वहां नेचुरल लव एंड लॉ का बैलेंस होगा. ಇಲ್ಲಿ ಕಾನೂನು ಪೊಲೀಸರ ಹತ್ರ ಕೆಲವು ಕಾನೂನು, ಬೇರೆ ಬೇರೆ ಕಾನೂನೆಲ್ಲ ಇದೆ. ಸ್ವರ್ಗದಲ್ಲಿ ಹಂಗಲ್ಲ, ಲವ್ ಮತ್ತೆ ಲಾ ಎರಡು ಸಹಿತ ಬ್ಯಾಲೆನ್ಸ್ ಇರ್ತದೆ ಅಂತ ಬಾಬಾ ತಿಳಿಸ್ತಾರೆ. तो अभी ऑलमाइटी अथॉरिटी की सीट पर सेट रहो. ನಾನು ಆಲ್ಮೈಟಿ ಅಥಾರಿಟಿ, ನಾನು ಸರ್ವಶಕ್ತಿವಾನ್, ಈ ಸೀಟಲ್ಲಿ ಸೆಟ್ ಆಗ್ರಿ. तो यह कर्मेंद्रिय शक्तियां गुण सब आपके आगे जी हजूर करेंगे, धोखा नहीं देंगे. ನಾವು ಸೀಟಲ್ಲಿ ಕೂತ್ಕೊಂಡಿರ್ಬೇಕು. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್, ನನ್ನ ಆತ್ಮ ಆಲ್ಮೈಟಿ ಅಥಾರಿಟಿ. ಆವಾಗ ನಮ್ಮ ಪಂಚ ಕರ್ಮೇಂದ್ರಿಯಗಳು, ನಂತರ ಸೂಕ್ಷ್ಮ ಶಕ್ತಿಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ ಮತ್ತೆ ಎಲ್ಲ ಗುಣ ನಮ್ಮ ಮುಂದೆ ಜಿ ಹಜೂರ್ ಅಂತ ಹೇಳ್ಕೊಂಡು ಬರ್ತವೆ. ಆರ್ಡರ್ ಮಾಡಿದ್ರೆ ಸಾಕು ಬಂದ್ಬಿಡ್ತವೆ. ಎಂದಿಗೂ ಸಹಿತ ಮೋಸ ಮಾಡಂಗಿಲ್ಲ. जी हाजिर. तो अभी क्या करेंगे? दूसरे स्मृति दिवस पर कौन सा समारोह मनाएंगे? ಇದು 2004ರ ಸ್ಮೃತಿ ದಿವಸ. ಬಾಬಾ ಅಂತಾರೆ 2005ರ ಸ್ಮೃತಿ ದಿವಸಕ್ಕೆ ಯಾವ ಸಮಾರೋಹವನ್ನ ಮಾಡ್ತೀರಿ? यह हर एक जोन तो समारोह मनाते हैं ना. सम्मान समारोह भी बहुत मना लिया. ಸನ್ಮಾನ ಸಮಾರಂಭ ಅವೆಲ್ಲ ಬೇಕಾದಷ್ಟು ಮಾಡಿದಿರಿ. ಈಗ अब सदा हर संकल्प और समय के सफलता की सेरेमनी मनाओ. ಪ್ರತಿಯೊಂದು ನಮ್ಮ ಸಂಕಲ್ಪ ಮತ್ತು ಸಮಯದ ಸಫಲತೆಯ ಸಮಾರಂಭವನ್ನ ಆಚರಿಸಿರಿ. ಯಹ ಸಮಾರೋಹ ಮನಾವು. ಯಾವಾಗ ಸಫಲತೆ, ಸಮಯ ಮತ್ತು ಸಂಕಲ್ಪದ ಸಫಲತೆ ಸಮಾರಂಭ ಯಾವಾಗ? ಯಾವ್ದು ಖತಮ್ ಆಗ್ಬೇಕು? ಟೋಟಲಿ ಮುರಳಿಯ ಮುಖ್ಯ ಥೀಮ್ ಏನ್ ಇವತ್ತು ಬಾಬಂದು? ಯಾವ್ದನ್ನ ಖತಮ್ ಮಾಡಿದ್ರೆ ಸಮಯ ಮತ್ತು ಸಂಕಲ್ಪದ ಸಫಲತೆ ಸೆರಿಮನಿ ವೇಸ್ಟ್ ಖತಮ್. ಬಾಬಾ ಅಂತಾರೆ ವ್ಯರ್ಥ ಸಂಕಲ್ಪನೂ ಇರಕೂಡದು, ಸಮಯವನ್ನು ವ್ಯರ್ಥವಾಗಿ ಕಳೆಯಕೂಡದು. वेस्ट खत्म, क्योंकि आपके सफलता मूर्त बनने से ನಾವು ಸಫಲತಾ ಮೂರ್ತಿ ಆಗ್ಬಿಟ್ರೆ ಅನ್ಯ ಆತ್ಮಗಳು ಸಹಿತ ತೃಪ್ತಿ ಕಿ ಸಫಲತಾ ಪ್ರಾಪ್ತ ಹೋಗಿ. ನಾವು ಸಫಲತಾ ಮೂರ್ತಿಯಾದಾಗ ಅನ್ಯ ಆತ್ಮಗಳಿಗೆ ತೃಪ್ತಿಯ ಸಫಲತೆ ಪ್ರಾಪ್ತಿಯಾಗುತ್ತದೆ. ನಿರಾಶ ಸೆ ಚಾರೋ ಓರ್ ಶುಭ ಆಶಾओं के दीप जगेंगे. ಎಲ್ಲ ಕಡೆ ನಿರಾಶೆ ಇರ್ತಾರೆ. ಒಂದ್ ವೇಳೆ ನಾವು ಸಫಲತಾ ಮೂರ್ತಿ ಸಮಾರಂಭವನ್ನ ಆಚರಣೆ ಮಾಡಿದ್ರೆ, ಸಮಯ ಸಂಕಲ್ಪದ ಸಫಲತೆಯ ಸಮಾರಂಭವನ್ನ ಆಚರಣೆ ಮಾಡಿದ್ರೆ ಅನ್ಯ ಆತ್ಮಗಳು ತೃಪ್ತಿಯ ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೋತಾರೆ. ಯಾಕೆಂದ್ರೆ ಸಫಲತೆ ಅಂದ್ರೇನೆ ಏನು? ತೃಪ್ತಿ. ಸಫಲತೆ ಅಂದ್ರೇನೆ ತೃಪ್ತಿ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ರಿಯಲ್ ಸಕ್ಸೆಸ್. ಬಾಬಾ ತಿಳಿಸ್ತಿದ್ದಾರೆ. ಆವಾಗ ನಿರಾಶಾಗಿರುವಂತ ಆತ್ಮಗಳು ಸಹಿತ ಅವರಿಗೆ ಶುಭ ಆಸೆಯ ದೀಪವನ್ನ ಬೆಳಗಿಸಿರಿ. कोई भी सफलता होती है तो दीपक को जगाते हैं ना. ಯಾರಿಗಾರ ಸಫಲತೆ ಸಿಕ್ಕಿದ ಕೂಡಲೇ ಏನ್ ಮಾಡ್ತಾರೆ? ದೀಪವನ್ನ ಬೆಳಗಿಸ್ತಾರೆ. अब विश्व में आशाओं के दीप जगावो. हर आत्मा के अंदर कोई ना कोई निराशा है ही. ಎಲ್ಲ ಆತ್ಮಗಳಿಗೂ ಒಳಗೊಳಗೆ ಒಂದಲ್ಲ ಒಂದು ನಿರಾಶೆ ಇದೆ. ಅದಕ್ಕೆ ಆಸೆಯ ದೀಪವನ್ನ ಬೆಳಗಿಸಿರಿ. निराशाओं के कारण परेशान है, निराशाओं के कारण टेंशन में ही.
तो हे अविनाशी दीपको, ಈಗ ಬಾಬಾ ನಮ್ಮನ್ನ ಯಾವ ಯಾವ ರೂಪದಲ್ಲಿ ಕರೀತಾರ? हे अविनाशी दीपಗಳೇ, अब आशाओं के दीपकों की दिवाली मनाओ. ಬಾಬಾ ತಿಳಿಸ್ತಿದ್ದಾರೆ, ನನ್ನ ಅವಿನಾಶಿ ದೀಪಗಳೇ, ಆಸೆಯ ದೀಪವನ್ನ ಬೆಳಗಿಸಿ ದೀಪಾವಳಿಯನ್ನ ಮಾಡಿ. ಪಹಲೆ ಸ್ವ और फिर ಸರ್ವ. ಸುನ ಕೇಳಿದಿರಲ್ವಾ? ಯಾವ ಸಮಾರಂಭ ಮಾಡಬೇಕು? ಪ್ರತಿ ಸಂಕಲ್ಪ ಮತ್ತು ಸಮಯದ ಸಫಲತೆಯ ಸಮಾರಂಭ. ನಾವು ಸಮಯ ಸಂಕಲ್ಪವನ್ನ ಸಫಲಗೊಳಿಸಿದಾಗ ನಾವು ಸಫಲತಾ ಮೂರ್ತಿ ಆಗ್ತೀವಿ. ಅನ್ಯ ಆತ್ಮಗಳಿಗೂ ಸಹಿತ ತೃಪ್ತಿಯ ಸಫಲತೆ ಪ್ರಾಪ್ತಿಯಾಗ್ತದೆ. ಅನೇಕರ ಶುಭ ಆಶೆ ಪೂರ್ಣಗೊಳ್ತದೆ. ಅಂತಹ ಆಶೆಯನ್ನ ಪೂರ್ಣಗೊಳಿಸುವ, ದೀಪವನ್ನ ಬೆಳಗಿಸುವ ದೀಪಾವಳಿಯನ್ನ ಆಚರಿಸಿರಿ ಅವಿನಾಶಿ ದೀಪಗಳೇ. ಯಾಕೆಂದ್ರೆ ನಾವೆಂತ ದೀಪಗಳು? ಅವಿನಾಶಿ ದೀಪಗಳು. सुना, बाकी बाप दादा बच्चों के स्नेह को देख खुश है. ಎಲ್ಲ ಮಕ್ಕಳಿಗೆ ಎಷ್ಟು ಸ್ನೇಹ ಇದೆ ನೋಡಿ, ಬಾಬನಿಗೆ ಬಹಳ ಖುಷಿ ಇದೆ. ಸ್ನೇಹ ಕಿ ಸಬ್ಜೆಕ್ಟ್ ಮೇ ಪರ್ಸೆಂಟೇಜ್ ಅಚ್ಚಿ है. ಸ್ನೇಹದ ವಿಷಯದಲ್ಲಿ ಮಾತ್ರ ಬೆಸ್ಟ್ ಪರ್ಸೆಂಟೇಜ್. ಎಲ್ಲ ಮಕ್ಕಳಿಗೆ ಸ್ನೇಹ ಬಾಬನ್ ಜೊತೆಗೆ ಬಹಳ ಚೆನ್ನಾಗಿದೆ. आप इतनी मेहनत करके यहाँ क्यों पहुंचे हो? आपको कौन लाया? ಇಷ್ಟು ಪರಿಶ್ರಮ ಪಟ್ಟು ಇಷ್ಟು ದೂರ ತನಕ ಇಲ್ಲಿ ಬಂದು ತಲುಪಿದಿರಲ್ವಾ? ನಿಮ್ಮನ್ನಲ್ಲಿ ಕರ್ಕೊಂಬಂದವ್ರು ಯಾರು? ಯಾವ್ದು ಕರ್ಕೊಂಬಂತು? ಬಾಬಾ ಅಂತಿದ್ದಾರೆ, ಟ್ರೈನ್ ಲಾಯಿ. ನಿಮ್ಮನ್ನ ಟ್ರೈನ್ ಇಲ್ಲಿ ಕರ್ಕೊಂಬಂತ? ಪ್ಲೇನ್ ಲಾಯ? ವಿಮಾನ ಕರ್ಕೊಂಡ್ ಬಂತ? ಸ್ನೇಹ ಲಾಯ? ಬಾಬಾ ಕೇಳ್ತಾರೆ, ಸ್ನೇಹಕ್ಕೆ ಪ್ಲೇನ್ ಸೆ ಪಹುಂಚಿ ಗಯೇ ಹೋ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇಷ್ಟು ಚಂದ ಬರ್ಬೇಕಾದ್ರೆ ಸ್ನೇಹದ ವಿಮಾನದಲ್ಲಿ ಕುಳಿತು ನೀವು ಇಲ್ಲಿಗೆ ಬಂದು ತಲುಪಿದಿರಿ. ಸ್ನೇಹ ಮೇ ತೋ ಪಾಸ್ ಹೋನ, ಸ್ನೇಹದಲ್ಲಿ ಎಲ್ಲರೂ ಪಾಸ್. ಮೊದಲೇ ಅಂದರೆ ಬಾಬಾ, ಸ್ನೇಹ ಕಿ ಸಬ್ಜೆಕ್ಟ್ ಮೇ ಪರ್ಸೆಂಟೇಜ್ बहुत अच्छी है. अभी ऑलमाइटी अथॉरिटी में मास्टर है, इसमें पास होना. ನಾನು ಸರ್ವಶಕ್ತಿವಂತ ಅನ್ನೋದ್ರಲ್ಲಿ ಮಾಸ್ಟರ್ ಆಗ್ಬೇಕು, ಇದರಲ್ಲಿ ಪಾಸ್ ಆಗ್ಬೇಕು. तो यह प्रकृति, यह माया, यह संस्कार सब आपके दासी बन जाएंगे. ಬಾಬಾ ಹೇಳ್ತಿದ್ದಾರೆ, ನಾನು ಸರ್ವಶಕ್ತಿವಂತ, ಅದರಲ್ಲಿ ಮಾಸ್ಟರ್ ಆಗ್ಬೇಕು. ಮಾಸ್ಟರ್ ಸರ್ವಶಕ್ತಿವಾನ್, ಇದರಲ್ಲಿ ಪಾಸ್ ಆದ್ರೆ ಮೊದಲೇ ಅಂದರೆ ಬಾಬಾ ಇವೆಲ್ಲ ಪಾಸ್ ಆದ್ರೆ ಕರ್ಮೇಂದ್ರಿಯಗಳು ಮತ್ತೆ ಮನಸ್ಸು ಬುದ್ಧಿ ಸಂಸ್ಕಾರ ಎಲ್ಲಾ ಗುಣಗಳು ಎಲ್ಲಾ ಶಕ್ತಿಗಳು ಆರ್ಡರ್ ಮಾಡಿದ ಕೂಡಲೇ ಜಿ ಹಜೀರ್ ಅಂತ ನಮ್ಮ ಹತ್ತಿರ ಬರ್ತದೆ. ಮೊದಲೇ ಅಂದರೆ ಬಾಬಾ. ಇಷ್ಟೇ ಮಾತ್ರವಲ್ಲ, ಪ್ರಕೃತಿನೂ ದಾಸಿ ಆಗ್ತದೆ, ಮಾಯನೂ ದಾಸಿ ಆಗ್ತದೆ, ಸಂಸ್ಕಾರನೂ ದಾಸಿ ಆಗ್ತದೆ. ಆದ್ರೆ ಸೀಟಲ್ಲಿ ಮಾತ್ರ ಸೆಟ್ ಆಗ್ಬೇಕು. ಯಾವ ಸೀಟು? ನನ್ನ ಆತ್ಮ सर्वशक्तिवान, मास्टर सर्वशक्तिवान. हर घड़ी इंतजार करेंगे मालिक क्या ऑर्डर है. ಅಂದ್ರೆ ಇವೆಲ್ಲವೂ ಇಂತಜಾರ್ ಕರೆಂಗೆ, ಮಾಲೀಕರು ಏನ್ ಆರ್ಡರ್ ಮಾಡ್ತಾರೆ, ಮಾಲೀಕರು ಏನ್ ಆರ್ಡರ್ ಮಾಡ್ತಾರೆ. ಯಾರು ಮಾಲೀಕರು? ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಸೀಟಲ್ಲಿ ಕುಂತಂತ ಮಾಲೀಕರು ಏನ್ ಆರ್ಡರ್ ಮಾಡ್ತಾರೆ? ಪ್ರಕೃತಿನೂ ಮಾಯನೂ ಸಂಸ್ಕಾರನೂ ಏನ್ ಮಾಡ್ತದೆ? ನಿರೀಕ್ಷೆ ಮಾಡ್ತದೆ. ब्रह्मा बाप ने भी मालिक बन अंदर ही अंदर ऐसा सूक्ष्म पुरुषार्थ किया. ಬ್ರಹ್ಮ ಬಾಬರವರು ಸಹಿತ ಮಾಲೀಕರಾಗಿ ಒಳಗೊಳಗೇನೆ ಇಂಥ ಸೂಕ್ಷ್ಮ ಪುರುಷಾರ್ಥವನ್ನ ಮಾಡಿದ್ರು. ಜೋ ಆಪಕೋ ಪತಾ ಪಡ ಸಂಪನ್ನ ಕೈಸೆ ಬನ್ ಗಯಾ, ಹಂಚಿ ಉಡ್ ಗಯಾ. ಹೆಂಗೆ ಸಂಪನ್ನ ಆದ್ರು ಬಾಬಾ? ಬ್ರಹ್ಮ ಬಾಬಾ ಹಕ್ಕಿ ಏನಾಗ್ಬಿಡ್ತು? ಸಂಪನ್ನ ಆದ ಕೂಡಲೇ ಹಕ್ಕಿ ಹಾರಿ ಬಿಡ್ತು. ಪಿಂಜಡ ಕುಲ್ಗಯ, ಇದು ಪಿಂಜಡ, ಇದು ತೆರೀತು, ಹಕ್ಕಿ ಹಾರಿತು. ಶರೀರ ಅಂದ್ರೆ ಪಿಂಜಡ, ಹಕ್ಕಿ. ಈ ದೇಹ ಏನಾಯ್ತು? ತೆರೆಯಲ್ಪಡ್ತು, ಪಂಜರ ತೆರೆಯಲ್ಪಡ್ತು, ಹಕ್ಕಿ ಹಾರಿ ಬಿಟ್ಟಿತು.
साकार दुनिया के हिसाब किताब का ಯಾವುದು ಪಂಜರ? ಸಾಕಾರ ಜಗತ್ತಿನ ಲೆಕ್ಕಾಚಾರ, ಸಾಕಾರಕ್ಕೆ ತನಕ ಪಿಂಜಡ ಎಲ್ಲ ಲೆಕ್ಕನೂ ಕ್ಲಿಯರ್ ಆಗ್ಬಿಡ್ಬೇಕು. ಸಾಕಾರ ಜಗತ್ತಿನ ಸಂಬಂಧ ವಸ್ತು ಪದಾರ್ಥ ಮಾತೊಂದು ಎಲ್ಲದರ ಲೆಕ್ಕ ಕ್ಲಿಯರ್ ಆಯ್ತು. ಸಾಕಾರ ತನುವಿನ ಲೆಕ್ಕನೂ ಕ್ಲಿಯರ್ ಆಯ್ತು. ಅಷ್ಟೊತ್ತಿಗೆ ಪಂಜರ ತೆರೆಯಲ್ಪಡ್ತದೆ, ಪಂಚಿ ಉಡ್ಗಯ, ಆತ್ಮ ಹಾರಿ ಬಿಡ್ತದೆ. ಅಭಿ ಬ್ರಹ್ಮ ಬಾಪು ಬಿ ಬಹುತ್ ಸಿಕ್ಕುವ प्रेम से बच्चों का जल्दी आओ अभी आओ आह्वान कर रही. ತಾನು ಎಲ್ಲ ಹಿಸಾಬ್ ಕಿತಾಬಿನಿಂದ ಚುಕ್ತ ಮಾಡಿಕೊಂಡು ದೇಹದ ಪಂಜರದಿಂದ ಹಕ್ಕಿ ಹಾರಿ ಹೋದ ಮೇಲೆ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಬ್ರಹ್ಮ ಹಕ್ಕಿ ಏನ್ ಹೇಳ್ತಾ ಇದೆ? ಮಕ್ಕಳೇ ಬೇಗ ಬನ್ನಿ, ಈಗ್ಲೇ ಬನ್ನಿ ಅಂತ ಹೇಳ್ಕೊಂಡು ಆಹ್ವಾನ ಮಾಡ್ತಿದ್ದಾರೆ. ಪಂಕು ತೊ ಮಿಲ್ಗಯೇನಾ? ಹಾರಿ ಹೋಗ್ಲಿಕ್ಕೆ ರೆಕ್ಕೆ ಅಂತೂ ಸಿಕ್ಕಿದೆ ಅಲ್ವಾ? बस सभी एक सेकंड में अपने दिल में यह ड्रिल करो, अभी करो. 1 ಸೆಕೆಂಡಿಗೆ ಡ್ರಿಲ್ ಮಾಡ್ಬೇಕು. अभी करो, सब संकल्प समाप्त करो, यही ಡ್ರಿಲ್ करो. ಎಲ್ಲ ಸಂಕಲ್ಪವನ್ನ ಸಮಾಪ್ತಿ ಮಾಡಿ ಇದೇ ಡ್ರಿಲ್ ಅನ್ನ ಮಾಡಿ. ಓ ಬಾಬಾ, मीठे बाबा, प्यारे बाबा, हम आपके समान अव्यक्त रूपधारी बने की बने. इदे ड्रिल. ಎಲ್ಲ ಲೆಕ್ಕಾಚಾರ ಕ್ಲಿಯರ್. ಈ ಜಗತ್ತಿನಲ್ಲಿ ಯಾವ ಎಳೆತ ಸೆಳೆತ ಇಲ್ಲ. ದೇಹ ಎನ್ನುವ ಪಂಜರದ ಬಂಧನ ಇಲ್ಲ. ಆತ್ಮರೂಪಿ ಹಕ್ಕಿ ಹಾರಿ ಬಂದೆ ಬಾಬಾ. ಓ ಮೀಠೆ ಬಾಬಾ, ಪ್ಯಾರೆ ಬಾಬಾ, ತಮ್ಮ ಸಮಾನ ನಾನೀಗ ಅವ್ಯಕ್ತ ರೂಪಧಾರಿ ಆಗ್ಬಿಟ್ಟೆ. ಬಾಬಾ, ನಿಮ್ ಸಮಾನ ನಾನು ಆತ್ಮನು ಸಹ ಈಗ ಅವ್ಯಕ್ತ ರೂಪಧಾರಿ ಆಗಿಬಿಟ್ಟೆ. ನಾನೀಗ ಫರಿಷ್ಠ. ಸ್ಥೂಲ ಜಗತ್ತು, ಸ್ಥೂಲ ಕಾಯ, ಸ್ಥೂಲ ಜಗತ್ತಿನ ಎಲ್ಲ ಸಂಬಂಧವನ್ನ, ಎಳೆತ ಸೆಳೆತವನ್ನ ಸೊಡ್ಡು ಹಾಕಿ ಆತ್ಮರೂಪಿ ಹಕ್ಕಿ ಫರಿಷ್ಠೆಯಾಗಿ ಬಾಬಾ ನಾನೀಗ ಅವ್ಯಕ್ತ ರೂಪಧಾರಿಯಾದೆ, ತಮ್ಮ ಸಮ್ಮುಖದಲ್ಲಿದ್ದೀನಿ ಬಾಬಾ. ಓ ಮೀಠೆ ಬಾಬಾ, ಓ ಪ್ಯಾರೆ ಬಾಬಾ, ನಾನು ನಿನ್ ಸಮಾನ ಆಗಿ ಬಂದ್ಬಿಟ್ಟೆ ಬಾಬಾ. ಯಹಿ ಡ್ರಿಲ್ ಕರೋ. ಬಾಬಾ ಹೇಳ್ತಾರೆ ಇದೇ ಡ್ರಿಲ್ ಅನ್ನ ಮಾಡಿ. ಅಚ್ಚ, 4 ಕಡೆಯ ಸ್ನೇಹಿಗಳು, ಸಮರ್ಥ ಮಕ್ಕಳು, 4 ಕಡೆಯ ಸ್ವರಾಜ್ಯ ಅಧಿಕಾರಿ, ವಿಶ್ವ ರಾಜ್ಯಾಧಿಕಾರಿ ಮಕ್ಕಳು, 4 ಕಡೆಯ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಸೀಟಲ್ಲಿ ಸೆಟ್ ಆಗಿರುವ ತೀವ್ರ ಪುರುಷಾರ್ಥಿ ಮಕ್ಕಳು, ಸದಾ ಮಾಲೀಕ ಆಗಿ ಪ್ರಕೃತಿಯನ್ನು, ಸಂಸ್ಕಾರವನ್ನು, ಶಕ್ತಿಗಳನ್ನು, ಗುಣಗಳನ್ನು ಆರ್ಡರ್ ಮಾಡುವ ವಿಶ್ವ ರಾಜ್ಯಾಧಿಕಾರಿ ಮಕ್ಕಳು, ತಂದೆಯ ಸಮಾನ ಸಂಪೂರ್ಣತೆ ಸಂಪನ್ನತೆಯ ಸಮೀಪ ತರುವ ದೇಶ ವಿದೇಶದ ಪ್ರತಿ ಸ್ಥಾನದ ಮೂಲೆ ಮೂಲೆಯಲ್ಲಿರುವ ಮಕ್ಕಳಿಗೆ ಸಮರ್ಥ ದಿವಸದ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ.
ಎಂತೆಂಥ ಮಕ್ಕಳು. ಮುರಳಿಯ ಎಲ್ಲ ಸಾರಾಂಶ ಇದರಲ್ಲಿದೆ. ಸ್ನೇಹಿ ಮಕ್ಕಳು, ಸಮರ್ಥ ಮಕ್ಕಳು, ಸ್ವರಾಜ್ಯಾಧಿಕಾರಿಗಳು, ವಿಶ್ವರಾಜ್ಯಾಧಿಕಾರಿಗಳು, ಮಾಸ್ಟರ್ ಸರ್ವಶಕ್ತಿವಂತ ಸೀಟಲ್ಲಿ ಕುಳಿತಿರುವ ತೀವ್ರ ಪುರುಷಾರ್ಥಿಗಳು, ಮಾಲೀಕರಾಗಿರುವಂತವರು, ಪ್ರಕೃತಿ ಸಂಸ್ಕಾರ ಶಕ್ತಿಗಳು ಗುಣಗಳನ್ನ ಆರ್ಡರ್ ಮಾಡಿದ ಕೂಡಲೇ 1 ಸೆಕೆಂಡಿಗೆ ಹಾಜರಾಗಬೇಕು. ಆ ಟೈಪ್ ತಂದೆಯ ಸಮಾನ ಸಂಪೂರ್ಣತೆಯ ಸಂಪನ್ನತೆಯ ಸಮೀಪ ಇರುವಂತ ಎಲ್ಲ ದೇಶ ವಿದೇಶದ ಮಕ್ಕಳಿಗೆ ಬಾಬಾ ಈ ಸಮರ್ಥ ದಿವಸದ ಪರವಾಗಿ ನೆನಪು, ಪ್ರೀತಿ ಮತ್ತು ನಮಸ್ತೆಯನ್ನ ಕೊಡ್ತಿದ್ದಾರೆ. अभी अभी बाप दादा को विशेष कौन याद आ रहा है? ಇದ್ದಕ್ಕಿದ್ದಂಗೆ ಬಾಪ್ ದಾದನಿಗೆ ವಿಶೇಷವಾಗಿ ಯಾರು ನೆನಪಿ ಬರ್ತಿದ್ದಾರೆ? ಜನಕ ಬಚ್ಚಿ. ಯಾರು ನೆನಪಂದ್ರು ಬಾಬನಿಗೆ? ಜಾನಕಿ ದಾದೀಜಿಯವರು. ಕಾಸ್ ಸಂದೇಶ ಬೇಜಾತಾ ಕಿ ಮೈ ಸಭಾ ಮೇ ಹಾಜಿರ್ ಅವಶ್ಯ ಹೋಂಗಿ. ಜಾನಕಿ ದಾದಿಯವರು ಸಂದೇಶ ಕೊಟ್ಟು ಕಳಿಸಿದಾರಂತೆ, ಬಾಬಾ ತಾವು ಬಂದಾಗ ನಿಮ್ಮ ಸಭೆಯಲ್ಲಿ ನಾನು ಅವಶ್ಯಕವಾಗಿ ಹಾಜರಾಗಿರ್ತೀನಿ. ಚಾಹೆ ಲಂಡನ್, ಚಾಹೆ ಅಮೆರಿका, चाहे ऑस्ट्रेलिया, चाहे अफ्रीका, चाहे एशिया और सर्व भारत के हर देश के बच्चों को ನನ್ನ ಮಕ್ಕಳು ಎಲ್ಲಿ ಬೇಕಾದರೆ ಇರ್ಲಿ, ಲಂಡನ್ ಅಲ್ಲಿ ಇರ್ಲಿ, ಅಮೆರಿಕದಲ್ಲಿ ಇರ್ಲಿ, ಆಸ್ಟ್ರೇಲಿಯಾದಲ್ಲಿ ಇರ್ಲಿ, ಆಫ್ರಿಕಾದಲ್ಲಿ ಇರ್ಲಿ, ಏಷ್ಯಾದಲ್ಲಿ ಇರ್ಲಿ, ಯಾವ ದೇಶದಲ್ಲಿದ್ದರೂ ಸಹಿತ ಒಂದೊಂದು ಮಕ್ಕಳ ಹೆಸರು ಮತ್ತು ವಿಶೇಷತೆ ಸಹಿತವಾಗಿ ಮಕ್ಕಳಿಗೆ ನೆನಪು ಮತ್ತೆ ಪ್ರೀತಿ. आपको तो सम्मुख याद प्यार मिल रहा है ना? ನೀವೆಲ್ಲ ಎದುರು ಕುಂತಿದ್ದೀರಿ, ನಿಮಗೆ ಸಮ್ಮುಖದಲ್ಲಿ ನೆನಪು ಪ್ರೀತಿ ಸಿಗ್ತಾ ಇದೆ ಅಲ್ವಾ? ಅಚ್ಚಾ, आज मधुबन वालों को भी याद किया. ಇವತ್ತು ಬಾಬಾ ತಮ್ಮ ಸಮ್ಮುಖದಲ್ಲಿ ಕುಳಿತಿರುವ ಮಧುಬನ ನಿವಾಸಿಗಳನ್ನು ನೆನಪು ಮಾಡ್ಕೊಂಡ್ರು. ಆಗೆ ಆಗೆ ಬಡ್ತೆ ಹೇನ ಮಧುಬನ ನಿವಾಸಿಗಳು ಎಲ್ಲಿ ಕುಂತಿರ್ತಾರೆ? ಬಾಬಾ ಹಿಂಗೆ ಕುಂತಾಗ ಲೆಫ್ಟ್ ಸೈಡ್ ಅಲ್ಲಿ ಮುಂದೆ ಮುಂದೆ ಕುಂತಿರ್ತಾರೆ. ಹಾತ್ ಉಠಾವೋ ಮಧುಬನ್ ವಾಲೆ. ಮಧುಬನ್ ಕಿ ಸಬಿ ಭುಜಾಯೇ ಹಿ. ಮಧುಬನ ನಿವಾಸಿಗಳಂದ್ರೆ ಮಧುಬನದ ಎಲ್ಲ ಭುಜಗಳು. ಮಧುಬನ್ ವಾಲೋं को विशेष त्याग का भाग्य सूक्ष्म में तो प्राप्त होता है. ಮಧುಬನ ನಿವಾಸಿಗಳಿಗೆಲ್ಲ ಎಷ್ಟು ತ್ಯಾಗಿಗಳವರು, ಆ ತ್ಯಾಗಕ್ಕೆ ಭಾಗ್ಯ ಸೂಕ್ಷ್ಮವಾಗಿ ಪ್ರಾಪ್ತಿಯಾಗ್ತದೆ. ಯಾಕೆಂದ್ರೆ ಏನ್ ಭಾಗ್ಯ ಅವರಿಗೆ? ಎಲ್ಲ ತ್ಯಾಗ ಮಾಡಿದ್ದಾರೆ, ಅದಕ್ಕೆ ಭಾಗ್ಯ ಪ್ರಾಪ್ತಿಯಾಗಿದೆ. ಅವರು ಪಾಂಡವ ಭವನದಲ್ಲಿ ಇರ್ಲಿ, ಮಧುಬನದಲ್ಲಿ ಇರ್ಲಿ, ಶಾಂತಿವನದಲ್ಲಿ ಆದ್ರೆ मिलने वालों को चांस मिलता है. मधुबन साक्षी होके देखता रहता है. ಮೆಲ್ಲ ಮಾಡುವಾಗ ಬಾವರಿಗೆಲ್ಲ ಚಾನ್ಸ್, ಮುಂದೆ ಕುತ್ಕೊಳ್ಳಿಕ್ಕೂ ಚಾನ್ಸ್. ಮಧುಬನದವರೆಲ್ಲರೂ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ಲೇಕಿನ್ ದಿಲ್ ಪರ್ ಸದಾ ಮಧುಬನ್ ವಾಲೆ ಯಾದ್ ಹೈ. ಬಾಬಾ ನೋಡಿ, ನನ್ನ ಹೃದಯದಲ್ಲಿ ಮಧುಬನದವರು ಯಾವಾಗಲೂ ನನಗೆ ನೆನಪಲ್ಲಿ ಇರ್ತಾರೆ. अब मधुबन से वेस्ट का नाम निशान समाप्त हो. ಇವತ್ತಿನ ಮುರಳಿಯ ಸಾರ ಏನು? ವೇಸ್ಟ್ ಖತಮ್. ಮಧುಬನದವರಿಗೂ ಇದೇ ಮಾತನ್ನ ಹೇಳ್ತಾರೆ ಬಾಬಾ. ವ್ಯರ್ಥದ ಅಂಶನು ಸಹಿತ ಏನಾಗ್ಬೇಕು? ಸಂಪೂರ್ಣ ಸಮಾಪ್ತಿ. ಸೇವಾ ಮೇ, ಸ್ಥಿತಿ ಮೇ, ಸಬ್ ಮೇ ಮಹಾನ್. ಸೇವೆಯಲ್ಲಿ ವ್ಯರ್ಥ ಬರಬಾರ್ದು, ಸ್ಥಿತಿಯಲ್ಲಿ ವ್ಯರ್ಥ ಬರಬಾರ್ದು. ಸೇವೆ ಮತ್ತೆ ಸ್ಥಿತಿಯಲ್ಲಿ ಸದಾ ಮಹಾನ್ ಆಗಿರ್ಬೇಕು. ठीक है? ಮಧುಬನ ವಾಲೋं को भूलते नहीं है. ಬಾಬಾ ಅಂತಾರೆ, ನಾನು ನಿಮ್ಮನ್ನ ಮರೆಯಂಗಿಲ್ಲ. ಮಧುಬನ್ ಕೋ ತ್ಯಾಗ ಕಾ ಚಾನ್ಸ್ ದೇತೆ ಹಿ. ಮಧುಬನದವರಿಗೆ ತ್ಯಾಗಕ್ಕೆ ಏನ್ ಕೊಡ್ತಾರೆ ಬಾಬಾ? ಒಳ್ಳೆ ಚಾನ್ಸ್ ಕೊಡ್ತಾರೆ. ಅವರೆಲ್ಲ ಎಂತ ತ್ಯಾಗ ಮಾಡಿ ಮಧುಬನದ ಭುಜವಾಗಿ ಸೇವೆ ಮಾಡ್ತಿದ್ದಾರಲ್ವಾ, ಅದಕ್ಕೆ ಮುಂದೆ ಕುತ್ಕೋತ ಕೊಳ್ಳಿರ್ಸ್ಲಿಕ್ಕೆ ಚಾನ್ಸ್. ಬಾಬಾ ಪ್ರೀತಿ ಮಾಡೋದೇನು? ತ್ಯಾಗಕ್ಕೆ ಭಾಗ್ಯವನ್ನ ಕೊಡ್ತಾರೆ ಬಾಬಾ. ಮತ್ತೆ ನಾಮ್ ನಿಶಾನ್ ಸಮಾಪ್ತಿ ಮಾಡ್ಕೊಂಡಂತ ವ್ಯರ್ಥದ ನಾಮ್ ನಿಶಾನ್ ಸಮಾಪ್ತಿ ಮಾಡ್ಕೊಂಡು ಸೇವೆ ಮತ್ತೆ ಸ್ಥಿತಿಯಲ್ಲಿ ಸದಾ ಮಹಾನ್ ಇರ್ಬೇಕು ಅಂತ ಬಾಬಾ ಎಷ್ಟು ವರದಾನ ಕೊಡ್ತಾರೆ.
ಮಧುಬನದವರಿಗೆ ಇದು ತ್ಯಾಗದ ಭಾಗ್ಯ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚ, ಇವತ್ತಿನ ವರದಾನ, मस्तक द्वारा संतुष्टता की चमक की झलक दिखाने वाले साक्षात्कार मूर्त भव. ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪಿನ ಝಲಕನ್ನು ತೋರಿಸುವ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ನಮ್ಮ ಮಸ್ತಕದಲ್ಲಿ ಸಂತುಷ್ಟತೆಯ ಹೊಳೆಯುವ ಒಂದು ಝಲಕ್ ಕಾಣಬೇಕು. ಮಸ್ತಕದಲ್ಲಿ ಸಂತುಷ್ಟತೆಯ ಚಮಕಿ ಝಲಕ್ ತೋರಿಸುವ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಯಾರು ಸದಾ ಸಂತುಷ್ಟ ಇರ್ತಾರೋ ಮಸ್ತಕದಿಂದ ಸಂತುಷ್ಟತೆಯ ಝಲಕ್ ಹೊಳಿತಾ ಇರ್ತದೆ. उन्हें कोई भी उदास आत्मा यदि देख लेती है, ಉದಾಸ್ ಆಗಿರುವಂತ ಆತ್ಮಗಳು ಅವರನ್ನು ನೋಡಿದರೆ ಸಾಕು, वो भी खुश हो जाते हैं. ಅಷ್ಟು ನಮ್ಮ ಹಣೆಯಲ್ಲಿ ಏನಿರ್ಬೇಕ? ಸಂತುಷ್ಟತೆಯ ಝಲಕ್ ಇರ್ಬೇಕು, ಚಮಕ್ ಇರ್ಬೇಕು. ಬೇರೆ ಉದಾಸ್ ಆಗಿದ್ದವರು ನಮ್ಮನ್ನ ನೋಡಿದ್ರೆ ಅವರು ಖುಷಿಯಲ್ಲಿ ಬರಬೇಕು. ಉದಾಸಿ ಮಿಟ್ ಜಾತಿ है. जिनके पास संतुष्टता की ಖುಷಿ का ಖಜಾನಾ है, ಯಾರ ಬಳಿಯಲ್ಲಿ ಸಂತುಷ್ಟತೆಯ ಖುಷಿಯ ಖಜಾನೆ ಇದೆನೋ ಉನಿಕೆ ಪೀಚೆ ಸ್ವತಃ ಸಬ್ ಆಕರ್ಷಿತ ಹೋತೆ, ಅವರ ಹಿಂದೆ ಎಲ್ಲರೂ ಆಕರ್ಷಿತ ಆಗ್ತಾರೆ. ಅವರ ಖುಷಿಯ ಚೆಹರ ಚೈತನ್ಯ ಬೋರ್ಡ್ ಬನ್ ಜಾತಾ है. ಖುಷಿಯ ಮುಖ ಚೈತನ್ಯ ಬೋರ್ಡ್ ಆಗಿಬಿಡ್ತದೆ. उनके आत्माओं को अनेक आत्माओं को बनाने वाले का ಪರಿಚಯ देता है. ಅನೇಕ ಆತ್ಮಗಳನ್ನ ರೂಪಿಸುವಂತ ಪರಿಚಯ ಕೊಡ್ತದೆ ಅಲ್ವಾ. ಅಂತ ಸಂತುಷ್ಟ ಇರುವ, ಸರ್ವರನ್ನ ಸಂತುಷ್ಟ ಮಾಡುವ ಸಂತುಷ್ಟ ಮಣಿಗಳಾಗಿರಿ. ಅನೇಕಂಕೋ ಸಾಕ್ಷಾತ್ಕಾರ ಹೋ. ಈ ರೀತಿ ಅನೇಕರಿಗೆ ನಮ್ಮಿಂದ ಸಾಕ್ಷಾತ್ಕಾರ ಆಗ್ಬೇಕು. ಹಣೆಯಲ್ಲಿ ಏನ್ ಕಾಣ್ಬೇಕು? ಸಂತುಷ್ಟತೆಯ ಹೊಳಪಿನ ಝಲಕ್ ಕಾಣ್ಬೇಕಂತಾರ ಬಾಬಾ. ಅನ್ಯ ಆತ್ಮಗಳಿಗೂ ಸಹಿತ ಉದಾಸ ದೂರ ಆಗ್ಬೇಕು. ನಮ್ಮನ್ನ ಕಂಡ ಕೂಡಲೇ ಖುಷಿ ಆಗ್ಬೇಕು. ಖುಷಿಯ ಖಜಾನೆ ಇಂದ ಎಲ್ಲರೂ ನಮ್ಮ ಕಡೆಗೆ ಆಕರ್ಷಿತ ಆಗ್ಬೇಕು. ನಮ್ಮ ಮುಖನೇ ಖುಷಿಯ ಚೈತನ್ಯ ಬೋರ್ಡ್ ಅಂತ ಬಾಬಾ ತಿಳಿಸ್ತಾರೆ. ಆವಾಗ ನಾವೇ ಅನೇಕಂಕೋ ಸಾಕ್ಷಾತ್ಕಾರ ಆಗ್ತದೆ. ಸ್ಲೋಗನ್, चोट लगाने वाले का काम है चोट लगाना. ಕೆಲವರು ಗಾಯ ಮಾಡ್ತಾರೆ, ನೋವು ಕೊಡ್ತಾರೆ. ಅವರ ಕೆಲಸ ಯಾವಾಗ್ಲೂ ಗಾಯ ಮಾಡೋದೆ, ಕೆದಕುದೆ, ಚುಚ್ಚುದೆ. ಅವ್ರ ಕೆಲ್ಸನೇ ಹಂಗೆ. आपका काम है अपने को बचा लेना. ನಮ್ಮನ್ನೇನ್ ಮಾಡ್ಕೋಬೇಕು? ಬಚಾವ್ ಮಾಡ್ಕೋಬೇಕು. ಕೆಲವರ ಕೆಲಸನೇ ಹಂಗೆ ಇರ್ತದೆ. ನಮ್ಮನ್ ಕಂಡ ಕೂಡ್ಲೆ ಅವ್ರ ಹಂಗೆ ಮಾಡ್ತಾ ಇರ್ತಾರೆ. ನಮ್ ಕೆಲ್ಸ ಅವ್ರ ಹಂಗ್ ಮಾಡ್ತಾ ಇರ್ಲಿ, ನಮ್ ಕೆಲ್ಸ ನಮ್ಮನ್ನ ಬಚಾವ್ ಮಾಡ್ಕೊಳ್ಳೋದು. ಅವ್ರ ಕೆಲ್ಸ ಗಾಯ ಮಾಡೋದು, ನಮ್ ಕೆಲ್ಸ ಬಚಾವ್ ಮಾಡ್ಕೊಳ್ಳೋದು. ಇದು ಸ್ಲೋಗನ್. ಇವತ್ತು 8ನೇ ತಾರೀಕು 9ನೇ ತಾರೀಕು. ಇವತ್ತಿನ ಸ್ವಮಾನ ನನ್ನ ಆತ್ಮ ಕ್ಷಮಾಮೂರ್ತಿ, ಕ್ಷಮಾದೇವ, ಕ್ಷಮಾದೇವಿ, ಕ್ಷಮಿಸುವ ದೇವಿ, ಕ್ಷಮಿಸುವ ದೇವತೆ. ಇದು ಇವತ್ತಿನ ಸ್ವಮಾನ. ಹೆಂಗಿರ್ಬೇಕು? ಯಾರನ್ನ ಕಂಡ್ರು ಏನ್ ಮಾಡ್ಬೇಕು? ನಾವು ಕ್ಷಮಿಸ್ಬೇಕು. ಅವ್ರೇನಾರು ತಪ್ಪು ಮಾಡ್ಲಿ, ಏನಾದ್ರೂ ಒದರಾಡ್ಲಿ, ಏನಾರು ನಮ್ಮ ಬಗ್ಗೆ ವ್ಯರ್ಥ ಪ್ರಚಾರ ಮಾಡ್ಲಿ, ಕ್ಷಮಿಸ್ಬೇಕು ನಾವು. ಬಾಬಾ ಅಂದ್ರಲ್ಲ, ಅವರದ್ದು ಕೆಲಸ ಚೋಟ್ಲಗಾನ, ನನ್ನ ಕೆಲಸ ಬಚಾಲೇನ, ಮುಗೀತು. ಅಷ್ಟು ನಮಗೆ ಬಾಬಾ ಶಕ್ತಿಶಾಲಿ ಸ್ಥಿತಿ ಕೊಟ್ಟಿದ್ದಾರೆ, ವಿಶೇಷ ಆತ್ಮ ಅಂತ ಗುರ್ತಿಸಿದ್ದಾರೆ. ಮಾಸ್ಟರ್ ಸರ್ವ ಶಕ್ತಿವಾನ್ ಅಂತ ಸೀಟ್ ಕೊಡ್ತಾರೆ. ನಾವಕ್ಕೆ ಸೀಟ್ ಬಿಟ್ಟು ಅಪ್ಸೆಟ್ ಆಗೋದು?
ನಾವು ಸೀಟಲ್ಲಿರಬೇಕು. ಸಹಜವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡಂತೆ. ಇವತ್ತಿನ ಸ್ಲೋಗನು ಹಾಗೆ ಇದೆ. ಇವತ್ತಿನ ಸ್ವಮಾನನು ಸಹಿತ ನಾನು ಕ್ಷಮಾದೇವಿ, ಕ್ಷಮಾದೇವ. ಇವತ್ತಿನ ಅವ್ಯಕ್ತ ಇಶಾರೆ ಏಕಾಂತ ಪ್ರಿಯ ಬನೋ, ಏಕತಾ और ಏಕಾಗ್ರತಾ ಕೋ ಅಪನಾವೋ. ಏಕಾಂತ ಪ್ರಿಯರಾಗಿರಿ, ಏಕತೆ ಮತ್ತು ಏಕಾಗ್ರತೆಯನ್ನ ತಮ್ಮದನ್ನಾಗಿಸಿಕೊಳ್ಳಿ. ಇದು ಮೂರು ಒಟ್ಟೊಟ್ಟಿಗೆ ಇರ್ತದೆ. ಯಾವ್ದ್ಯಾವುದು? ಏಕಾಂತ ಪ್ರಿಯ, ಏಕತೆ, ಏಕಾಗ್ರತೆ. ಬಾಬಾ ಹೇಳ್ತಾರ, ಜೈಸೆ नारियल तोड़कर उद्घाटन करते हो, रिबन काट कर उद्घाटन करते हो. ತೆಂಗಿನಕಾಯಿ ಒಡೆದು ಉದ್ಘಾಟನೆ ಮಾಡ್ತೀವಿ, ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡ್ತೀವಿ. ಐಸೆ ಏಕ ಮತ್, ಏಕ ಬಲ್, ಏಕ ಭರೋಸಾ और ಏಕತಾ ಕಿ ರಿಬ್ಬನ್ ಕಾಟೋ. ಯಾವ ರಿಬ್ಬನ್ ಅನ್ನ ಕಟ್ ಮಾಡ್ಬೇಕ? ಏಕಮತ, ಏಕ ಬಲ, ಏಕ ಭರೋಸಾ, ಏಕತೆಯ ರಿಬ್ಬನ್ ಅನ್ನ ಕಟ್ ಮಾಡಿ. फिर सर्व के संतुष्टता प्रसन्नता का नारियल तोड़ो. ಸಂತುಷ್ಟತೆ ಮತ್ತು ಪ್ರಸನ್ನತೆಯ ಕಾಯನ್ನ ಒಡಿರಿ. ಯಹ ಪಾನಿ ಧರ್ನಿ ಮೇ ಡಾಲೋ. ಕಾಯಿ ಒಡೆದಾಗ ನೀರೇನಾಗ್ತದೆ? ಭೂಮಿಗೆ ಬೀಳ್ತದೆ. ಡಾಲೋ. ಫಿರ್ ದೇಖೋ ಸಫಲತಾ ಕಿತನಿ ಹೋತಿ ಹೈ. ಆವಾಗ ನಮಗೆ ಸಫಲತೆ ಪ್ರಾಪ್ತಿ ಆಗ್ತದೆ. ಅಚ್ಚಾ, ಓಂ ಶಾಂತಿ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಇಷ್ಟೆಲ್ಲ ಖಜಾನೆಗಳಿಂದ ನಮ್ಮನ್ನ ಭರ್ಪೂರ್ ಮಾಡಿರುವ ಶಿವ ತಂದೆಗೆ ಶರಣಾಗತನಾಗಿದ್ದೇನೆ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ಸಮರ್ಪಣೆಯಾಗಿದ್ದೇನೆ. ಆತ್ಮನಾದ ನಾನು ಪರಮಾತ್ಮನಾದ ನನ್ನ ಶಿವ ತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ. बाबा तुम प्यार
अपने मन पर हमें जीत मिली, तेरी याद में ऐसी शक्ति मिली। अपने मन पर हमें जीत मिली, जाने कैसा जादू सा किया। जाने कैसा जादू सा किया। तुम सबसे बड़े जादूगर हो, जादूगर हो बाबा, तुम प्यार के सागर हो। खुद सा हमें बना के हंसी, हमको हंसना सिखा दिया। खुद सा हमें बना के हंसी, हमको हंसना सिखा दिया। ऐ करुणा कर, करुणा करने तुम, ऐ करुणा कर, करुणा करने तुम। परम धाम से आए हो, आए हो बाबा, तुम प्यार के सागर हो। बाबा तुम प्यार के सागर हो। ओम शांति, ओम शांति।